ಈ ದಿನದ ಆರಾಧನೆಯನ್ನು ಪ್ರಾರಂಭ ಮಾಡುವಾಗ ನಾವೆಲ್ಲರೂ ನಿಂತ್ಕೊಂಡು ದೇವರಿಗೆ ನಮ್ಮ ಮಧ್ಯದಲ್ಲಿ ಆಹ್ವಾನಿಸೋಣ. ನಾವೆಲ್ಲರೂ ನಿಂತ್ಕೊಂಡು ದೇವರಿಗೆ ನಮ್ಮ ಮಧ್ಯದಲ್ಲಿ ಆತನ ಪ್ರಸನ್ನತೆಯನ್ನು ನೀಡಲಿಕ್ಕೆ ಬೇಡೋಣ, ಪ್ರಾರ್ಥನೆ ಮಾಡೋಣ. Oh, give thanks to the Lord, call upon His name, make known His deeds among the people. Sing to Him, sing praises to Him, speak of all His wonders, glory in His holy name. Let the heart of those who seek the Lord be glad. Seek the Lord and His strength, seek His face continually. Remember His wonders which He has done, His marvels and the judgments uttered by His mouth. ಸ್ವಾಮಿ, ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತೆ ನಿನ್ನ ಪರಿಶುದ್ಧವಾದ ಸನ್ನಿಧಾನಕ್ಕೆ ಸೇರಿಕೊಳ್ಳಲಿಕ್ಕೆ ಯೋಗ್ಯತೆಯನ್ನು ಕೊಟ್ಟಿದ್ದಿ. ಕರ್ತನೆ, ಕಳೆದ ದಿನಗಳಲ್ಲಿ, ಕಳೆದ ಸಮಯಗಳಲ್ಲಿ ನೀನು ನಮ್ಮ ಜೊತೆಯಲ್ಲಿದ್ದುಕೊಂಡು ನಮಗೆ ಬೇಕಾಗಿರುವಂಥ ಎಲ್ಲ ಆಶೀರ್ವಾದಗಳನ್ನು ನೀಡುತ್ತಾ ಈ ಬೆಳಗಿನ ಜಾವದಲ್ಲಿ ನಮಗೆ ನಿನಗೋಸ್ಕರ ಸಿದ್ಧತೆಯನ್ನು ಕೊಟ್ಟು ನಿನ್ನ ಮಂದಿರದಲ್ಲಿ ಬರಮಾಡೋದಕ್ಕಾಗಿ ವಂದನೆಗಳನ್ನು ಹೇಳುತ್ತೇವೆ. ನಿನ್ನಲ್ಲಿ ಸೇರಿರುವಾಗ ಯೆಹೋವನೇ, ಕ್ರಿಸ್ತ ಯೇಸುವಿನ ನಾಮದಲ್ಲಿ ದೇವರಾತ್ಮನೇ, ನಿಮ್ಮ ಪ್ರಸನ್ನತೆ ಈ ಆಲಯದಲ್ಲಿಟ್ಟು ಬಂದಿರುವಂಥ ನಮ್ಮೆಲ್ಲರನ್ನು ಸ್ವೀಕರಿಸಿಕೋ. ಇನ್ನು ಬರಲಿಕ್ಕಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಅತಿ ಬೇಗನೆ ಬರಮಾಡಿ ಸ್ವಾಮಿ. ನಾವೆಲ್ಲರೂ ಸೇರಿ ನಿನ್ನನ್ನು ಆರಾಧಿಸುವಾಗ ಕರ್ತನೇ, ನೀನೇ ಯಾರಾಧನೆ ಮುಖಾಂತರ ಘನತೆಯನ್ನು ಹೊಂದಿಕೋ. ಯಾರಾಧನೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ತಂದೆ ಅಂತ ದೇವರಿಗೆ, ದೇವರಾತ್ಮನೇ ಸಮರ್ಪಿಸ್ತಾ ಇದ್ದೇವೆ. ನೀನೇ ನಡೆಸಿ, ನೀನೇ ಮಹಿಮೆಯನ್ನು ಹೊಂದಿಕೊಳ್ಳಬೇಕಾಗಿ ಯೇಸುವಿನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ಹಾಗೆ ನಿಂತಿರುವಾಗ ಹಾಡಿನ ಪುಸ್ತಕದಲ್ಲಿ 157ನೇ ಹಾಡನ್ನು ಹಾಡೋಣ. ವಿಲ್ ಸಿಂಗ್ ಹಿಮ್ ನಂಬರ್ 157. ಹಾಗೆ ನಿಂತಿರುವಾಗ
ಕೀರ್ತನೆಗಳಲ್ಲಿ 19ನೇ ಕೀರ್ತನೆ ಉತ್ತರ ಪ್ರತ್ಯುತ್ತರಕ್ಕಾಗಿ ಓದ್ಕೊಳ್ಳೋಣ. ವಿಲ್ ರೀಡ್ Psalm 19 एज रेस्पॉन्सिव रीडिंग. भजन संहिता 19वां अध्याय उत्तर प्रत्युत्तर के रूप में हम पढ़ेंगे. ದಯಮಾಡಿ ಕೂತ್ಕೊಳ್ಳಿ, ಪ್ಲೀಸ್ ಬಿ ಸೀಟೆಡ್. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಆದ ನಂತರ ನಾವೆಲ್ಲರೂ ಎದ್ದು ನಿಂತ್ಕೊಂಡು ಪರಲೋಕ ಪ್ರಾರ್ಥನೆ ಹೇಳ್ಕೊಳ್ಳೋಣ. आइए हम प्रार्थना करें. प्रार्थना होने के पश्चात हम सारे लोग खड़े होकर प्रभु ने सिखाया हुआ प्रार्थना कहेंगे. प्रार्थना ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆ ಅಂತ ದೇವರೇ, ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈ ಬೆಳಗಿನ ಜಾವದಲ್ಲಿ ನಿನ್ನ ಪರಿಶುದ್ಧವಾದ ಸನ್ನಿಧಾನಕ್ಕೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ನಮಗೆ ಭಾಗ್ಯತೆಯನ್ನು ನೀಡಿದಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತೇವೆ. ಕರ್ತನೇ, ಎಷ್ಟೋ ಜನರು ಇಂಥ ಒಂದು ಅವಕಾಶವನ್ನು ಹೊಂದಿಕೊಳ್ಳಾರದೆ, ಇಂಥ ಒಂದು ಸುಂದರವಾದಂಥ ದೈವ ಪ್ರಸನ್ನತೆಯನ್ನು ಪಡ್ಕೊಳ್ಳಾರದೆ ನಶಿಸಿ ಹೋಗ್ತಾ ಇದ್ದಾರೆ, ನಾಶವಾಗಿದ್ದಾರೆ ಸ್ವಾಮಿ, ಗತಿಸಿ ಹೋಗಿದ್ದಾರೆ ಕರ್ತನೆ. ಆದರೆ ನೀನು ನಮಗೆ
ನಿನ್ನ ಕೃಪೆ, ನಿನ್ನ ಪ್ರೀತಿಯನ್ನು ತೋರಿಸುತ್ತಾ ನಮ್ಮನ್ನು ನಿನ್ನಲ್ಲಿ ಅಂಟಿಸಿಕೊಂಡು ಸ್ವಾಮಿ ಜೀವಿಸಲಿಕ್ಕೆ ಅವಕಾಶವನ್ನು ಕೊಡುತ್ತಾ ಈ ದಿನದಲ್ಲಿ ನಿನ್ನ ಹತ್ತಿರದಲ್ಲಿ ಬರಮಾಡಿದಕ್ಕಾಗಿ ವಂದನೆಗಳನ್ನು ಹೇಳ್ತೇವೆ. ಕರ್ತನೆ, ನಿನ್ನಲ್ಲಿ ಸೇರಿ ಬಂದಿರುವಂತಹ ನಾವೆಲ್ಲರೂ ನಿನ್ನ ಚರಣದಲ್ಲಿ ನಮ್ಮ ತಲೆಗಳನ್ನು ಬಾಗಿಸಿ ನಮ್ಮ ಮೊರೆಗಳನ್ನು ಇಡುತ್ತಾ ಇದ್ದೇವೆ. ಕ್ರಿಸ್ತನೇ, ಈ ನಿನ್ನ ಪ್ರಿಯವಾದ ಜನರಿಗೆ, ಈ ಸಭೆಯ ಎಲ್ಲ ನಿನ್ನ ಮಕ್ಕಳಿಗೆ ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡುವಾಗ ಇವರನ್ನು ಆಶೀರ್ವದಿಸು ಸ್ವಾಮಿ. ಇವರಿಗಿರ್ತಕ್ಕಂಥ ಎಲ್ಲ ಥರದ ಕಷ್ಟ, ದುಃಖ, ಸಂಕಟ, ವೇದನೆಗಳು, ರೋಗಗಳಿದ್ದಿದ್ದಾದರೆ, ವಿಧ ವಿಧವಾದಂಥ ಬಂಧನಗಳಲ್ಲಿ ಸಿಕ್ಕಾಕೊಂಡು ನಿರೀಕ್ಷೆ ಇರಲಾರ್ದಂಥ ಜೀವನನ್ನು ಹೊಂದಿಕೊಂಡು ಇದ್ದಿದ್ದಾದರೆ, ಯೇಸುವೆ, ನಿನ್ನ ಜನರಿಗೆ ಈ ದಿನದಲ್ಲಿ, ಈ ಸಮಯದಲ್ಲಿ, ಈ ಕ್ಷಣದಲ್ಲಿ ನಿನ್ನ ಮುಟ್ಟುವಿಕೆಯನ್ನು ಕೊಟ್ಟು ಈ ನಿನ್ನ ಪ್ರಿಯವಾದ ಮಕ್ಕಳಿಗೆ ನಿನ್ನಲ್ಲಿ ಶಾಂತಿ, ಸಮಾಧಾನ, ಆರೋಗ್ಯ ಭಾಗ್ಯವನ್ನು ಪಡ್ಕೊಂಡು ನಿನ್ನಲ್ಲೇ ಯಾವಾಗಲೂ ಇರುವ ಹಾಗೆ ಕೃಪೆಯನ್ನು ಕೊಡು. ಈ ನಿನ್ನ ಪ್ರಿಯವಾದ ಮಕ್ಕಳ ಮನೆಗಳಲ್ಲಿ, ಇವರ ಕುಟುಂಬಗಳಲ್ಲಿ, ಇವರ ಕೆಲಸ ಕಾರ್ಯಗಳಲ್ಲಿ, ಇವರ ಸುತ್ತಮುತ್ತಲೂ ಯಾವಾಗಲೂ ನಿನ್ನ ತೇಜವು, ನಿನ್ನ ಪ್ರಸನ್ನತೆಯನ್ನು ನೀಡಿ ದೇವರೇ ನಿನ್ನ ಜನರಿಗೆ ಸುರಕ್ಷತೆ, ಭದ್ರತೆಯನ್ನು ಕೊಟ್ಟು ನಿನ್ನ ನಾಮದ ಮುದ್ರೆಯನ್ನು ಹಾಕಿ ಈ ನಿನ್ನ ಮಕ್ಕಳನ್ನು ನಡೆಸು. ಮಾತೃಳದ ಕರ್ತನೆ, ಈ ಸಭೆಯಲ್ಲಿ ನಿನ್ನ ಕಾರ್ಯಗಳನ್ನು ಹೆಚ್ಚಿನ ರೀತಿಯಲ್ಲಿ ಜರುಗಿಸಿ ಈ ಸಭೆಯನ್ನು ಸ್ಥಿರವಾದಂಥ ರೀತಿಯಲ್ಲಿ, ಯಾವ ರೀತಿಯಲ್ಲಿ ಈ ದಿನ ತನಕ ಬೆಳೆಸುತ್ತಾ ನೀನು ನಡೆಸಿದೆಯೋ ಅದೇ ರೀತಿಯಲ್ಲಿ ಕರ್ತನೆ ಬರುವ ಎಲ್ಲ ದಿನಗಳಲ್ಲಿ, ಎಲ್ಲ ಸಮಯಗಳಲ್ಲಿ ನಿನ್ನ ರಾಜ್ಯವನ್ನು ವಿಸ್ತಾರಪಡಿಸಲಿಕ್ಕೆ ಉಪಯೋಗ ಆಗುವಂತೆ ಕೃಪೆಯನ್ನು ಕೊಡು. ಈ ಸಭೆಯ ಎಲ್ಲ ಕುಂದುಕೊರತೆಗಳನ್ನು ನೀಗಿಸು ಸ್ವಾಮಿ. ಈ ಸಭೆಯ ಎಲ್ಲ ನಿನ್ನ ಮಕ್ಕಳನ್ನು ಮತ್ತೊಂದು ಆವರ್ತೆ ನಿನ್ನ ನಾಮದಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಕರ್ತನೆ, ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ. ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಅನ್ಯ ಜನರಿಗೋಸ್ಕರ, ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೋಸ್ಕರ ಪ್ರತಿಯೊಬ್ಬರಿಗೆ ಆಶೀರ್ವದಿಸು. ಈ ದೇಶದಲ್ಲಿ ದೇವರ ಆತ್ಮನ ಚಲನೆಯನ್ನು ಆಗುವಾಗೆ ಕೃಪೆಯನ್ನು ಕೊಡು. ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಿನ್ನ ರುಚಿಯನ್ನು ಪಡ್ಕೊಂಡು ನಿನ್ನನ್ನೇ ಹಿಂಬಾಲಿಸುವ ಹಾಗೆ ಆಶೀರ್ವದಿಸು ಸ್ವಾಮಿ. ಯಾವ ರೀತಿಯಲ್ಲಿ ಒಂದಾನೊಂದು ದಿನ ಅಂಧಕಾರದಲ್ಲಿರುವಾಗ ನಿನ್ನ ಕರೆಯನ್ನು ಹೊಂದಿಕೊಂಡು ನಿನ್ನ ಪ್ರೀತಿಯಲ್ಲಿ ನಾವು ಅಂಟುಕೊಂಡಿವೋ ಅದೇ ರೀತಿಯಲ್ಲಿ ಈ ದೇಶದ ಎಲ್ಲ ಜನರು ನಿನ್ನ ಕರೆಯನ್ನು ಪಡ್ಕೊಂಡು ನಿನ್ನಲ್ಲಿ ಅಂಟುಕೊಂಡಿರುವ ಹಾಗೆ ಆಶೀರ್ವಾದ ಮಾಡು. ಈ ದೇಶದ ಎಲ್ಲ ನಾಯಕರಿಗೋಸ್ಕರ ಪ್ರಾರ್ಥಿಸ್ತೇವೆ. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳಿಗೋಸ್ಕರ ಸ್ವಾಮಿ ನಿನ್ನಲ್ಲಿ ಬೇಡಿಕೊಳ್ತೇವೆ. ಎಲ್ಲರೂ ತಮ್ಮ ಕಾರ್ಯಗಳನ್ನು ಸರಿಯಾದಂಥ ರೀತಿಯಲ್ಲಿ ಮಾಡುತ್ತಾ, ಎಲ್ಲರೂ ತಮ್ಮ ಎಲ್ಲ ಜವಾಬ್ದಾರಿಕೆಗಳನ್ನು ಕ್ರಿಸ್ತನಿನ ಚಿತ್ತದನುಸಾರವಾಗಿ ಸಾಧಿಸುತ್ತಾ ಇರುವ ಹಾಗೆ ಆಶೀರ್ವದಿಸು. ಈಗಾಗಲೇ ದೇಶದಲ್ಲಿ ಮಹಾರೋಗ ಹಬ್ಬಿರುವಾಗ ಸ್ವಾಮಿ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಕರ್ತನೆ, ನೀನು ನಮಗೆ ವ್ಯಾಕ್ಸಿನ್ ಮುಖಾಂತರ ಒಂದು ನಿರೀಕ್ಷೆಯನ್ನು ಕೊಟ್ಟಿದ್ದಿ. ಈ ವ್ಯಾಕ್ಸಿನ್ ಇದನ್ನು ನಿನ್ನ ಆಶೀರ್ವದಿಸು ಸ್ವಾಮಿ. ಈ ವ್ಯಾಕ್ಸಿನ್ ಮುಖಾಂತರ ಈ ರೋಗವನ್ನು ಈ ದೇಶವಾಗಲಿ, ಈ ಪ್ರಪಂಚದಿಂದ ಹೋಗುವ ಹಾಗೆ ಆಶೀರ್ವಾದ ಮಾಡು. ಕರ್ತನೆ, ನಮ್ಮೆಲ್ಲರಿಗೆ ನೀನೇ ನಿನ್ನ ಚಿತ್ತದಲ್ಲಿ ನಡೆಸು. ಅದೇ ರೀತಿಯಾಗಿ ನಿನ್ನ ಸೇವೆಯನ್ನು ಸಲ್ಲಿಸುವಂಥ ಎಲ್ಲ ನಿನ್ನ ಸೇವಕರಿಗೋಸ್ಕರ, ಸೇವೆ ಸಂಸ್ಥೆಗಳಿಗೋಸ್ಕರ, ಸಭೆಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೆ ಆಶೀರ್ವದಿಸು ಸ್ವಾಮಿ. ಎಲ್ಲ ನಿನ್ನ ಮಕ್ಕಳಿಗೆ ಧೈರ್ಯ ಬಲವನ್ನು ಕೊಟ್ಟು ನಿನ್ನ ರಾಜ್ಯಕ್ಕೆ
ದುಡಿಯುವ ಹಾಗೆ ನೀನೇ ಕೃಪೆಯನ್ನು ತೋರಿಸು. ಕರ್ತನೆ, ವಿಶೇಷವಾಗಿ ಮೆಥಡಿಸ್ಟ್ ಚರ್ಚ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ಮೆಥಡಿಸ್ಟ್ ಚರ್ಚಲ್ಲಿರ್ತಕ್ಕಂಥ ಎಲ್ಲ ಸಭಿಕರು, ಸಭಾಪಾಲಕರು, ಡಿಎಸ್ರು, ಬಿಷಪ್ಸ್ರು ಮತ್ತು ಎಲ್ಲ ಅಧಿಕಾರಿಗಳನ್ನು ನಿನ್ನ ಕೈಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಇವರೆಲ್ಲರಿಗೆ ನಾವೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಈ ಸಂಸ್ಥೆಯ ಮುಖಾಂತರ ನಿನ್ನ ಕಾರ್ಯವನ್ನು ಸಾಧಿಸುತ್ತಾ, ನೀನು ನೇಮಿಸಿರುವಂಥ ಎಲ್ಲ ವಿಷಯಗಳನ್ನು ಮಾಡುತ್ತಾ ನಿನ್ನ ರಾಜ್ಯವನ್ನು ಬೆಳೆಸುವ ಹಾಗೆ ಕೃಪೆಯನ್ನು ಕೊಡು. ಕರ್ತನೆ, ವಿಶೇಷವಾಗಿ ಮುಂಬೈ ರೀಜನಲ್ ಕಾನ್ಫರೆನ್ಸ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ಈ ಕಾನ್ಫರೆನ್ಸ್ಗೆ ನೇತೃತ್ವ ಕೊಡುವಂಥ ನಮ್ಮ ಬಿಷಪ್ ಸಾಹೇಬರು, ಮೇಡಮ್ ಅವರನ್ನು ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಅವರನ್ನು ಆಶ್ವಸಿಸು. ಕರ್ತನೆ, ಅವರ ಮುಖಾಂತರ ಈ ಮುಂಬೈ ರೀಜನಲ್ ಕಾನ್ಫರೆನ್ಸಲ್ಲಿ ನಿನ್ನ ಕಾರ್ಯಗಳನ್ನು ಹೆಚ್ಚಿನ ರೀತಿಯಲ್ಲಿ ಜರುಗಿಸು. ಕರ್ತನೆ, ಸೇರಿ ಬಂದಿರುವಂಥ ನಾವೆಲ್ಲರೂ ಮತ್ತೊಂದಾವರ್ತೆ ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ನಮ್ಮೆಲ್ಲರನ್ನು ಮತ್ತೊಂದಾವರ್ತೆ ತಂದೆ ಅಂತ ದೇವರ ಹಸ್ತದಲ್ಲಿ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಅರ್ಪಣೆ ಮಾಡುತ್ತಾ ಈ ಪ್ರಾರ್ಥನೆ ನಮಗಾಗಿ ಪ್ರಾಣದಾನವನ್ನು ಕೊಟ್ಟು ಮೃತ್ಯುಂಜನಾಗಿರುವ ನಜರೇತಿನ ಯೇಸುವೆ, ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಪರಲೋಕ ಪ್ರಾರ್ಥನೆ ಹೇಳ್ಕೊಳ್ಳೋಣ. ನಾವೆಲ್ಲರೂ ಎದ್ದು ನಿಂತ್ಕೊಂಡು, ಪರಲೋಕದ ನಮ್ಮ ತಂದೆ, ನಿನ್ನ ನಾಮ ಪ್ರಶಂಸೆಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತ ಪರಲೋಕದ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರ ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪನ್ನು ಶ್ರಮಿಸಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಸೇರಿಸುವಂಥ ಕೇಡುಗಳನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನಗೆ ಸ್ವಾಮಿ. ಆಮೇನ್. ಹಾಗೆ ನಿಂತಿರುವಾಗ ಹಾಡಿನ ಪುಸ್ತಕದಲ್ಲಿ 166ನೇ ಹಾಡನ್ನು ಹಾಡೋಣ.
ದಯಮಾಡಿ ಕೂತ್ಕೊಳ್ರಿ. ಈ ಸಮಯದಲ್ಲಿ ಪ್ರೇಸ್ ಆ್ಯಂಡ್ ವರ್ಷಿಪ್ಪನ್ನು ಮಾಡೋಣ.
ಎಂಟರಿಂದ 19ನೇ ವಚನ. In the Old Testament, the reading is taken from book of Isaiah, chapter 43, verses 18 and 19. यशायाह नबी द्वारा लिखित किताब 43वां अध्याय 18 और 19 वचन पढ़ा जाएगा. ಅದಾದ ನಂತರ ಹೊಸ ಒಡಂಬಡಿಕೆಯಲ್ಲಿ ಮೊದಲನೇ ಪೇತ್ರ 2ನೇ ಅಧ್ಯಾಯ 1ರಿಂದ 10ನೇ ವಚನ. ಹೊಸ ಒಡಂಬಡಿಕೆಯಲ್ಲಿ ಮೊದಲನೇ ಪೇತ್ರ 2ನೇ ಅಧ್ಯಾಯ 1ರಿಂದ 10ನೇ ವಚನ. First Peter chapter 2 verses 1 to 10 in the New Testament. पहला पत्रस उसका दूसरा अध्याय 1 से लेकर 10वां वचन तक नया नियम का भाग होगा. पहले पुराने नियम का पाठ पढ़ा जाएगा.
प्रार्थना करें। ತಂದೆ, ನಿನ್ನ ಪವಿತ್ರವಾದ ಪ್ರಸನ್ನತೆಯನ್ನು ಕೋರುವಾಗ ದೇವರಾತ್ಮನೇ, ನೀನೇ ನಿನ್ನ ವಾಕ್ಯಗಳಿಂದ ನಮ್ಮನ್ನು ಈ ಸಮಯದಲ್ಲಿ ಬೋಧಿಸು. ನಿನ್ನ ವಾಕ್ಯದ ಗುಡಾರವನ್ನು ನಮಗೆ ತಿಳಿಯಪಡಿಸು. ನಿನ್ನ ಚಿತ್ತದನುಸಾರವಾಗಿ ನಮ್ಮ ಜೀವನಗಳನ್ನು ರೂಪಿಸಿ ನಿನ್ನ ಚಿತ್ತದನುಸಾರವಾಗಿ ನಾವು ಜೀವಿಸುವ ಹಾಗೆ ಕೃಪೆಯನ್ನು ಕೊಡು. ಈ ಪ್ರಾರ್ಥನೆ ಯೇಸುವಿನ ಹೆಸರಿನಲ್ಲಿ ಬೇಡ್ತೇವೆ ತಂದೆಯೇ, ಆಮೆನ್. ಪ್ರಿಯವಾದ ದೇವರ ಜನರೇ, ದೇವರ ವಾಕ್ಯಗಳಲ್ಲಿ 2 ಭಾಗಗಳನ್ನು ಓದಿದ್ವಿ, ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆಯಲ್ಲಿ ನಾವು ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 18-19ನೇ ವಚನ, ಈ ವಾಕ್ಯಗಳನ್ನು ಓದುವಾಗ ಅಥವಾ ಈ ವಾಕ್ಯಗಳನ್ನು ನಾವು ತಿಳ್ಕೊಳ್ಬೇಕಾದ್ರೆ ಅಲ್ಲಿ ಯೆಹೋವನು, ದೇವರ ಆತ್ಮನು ಯಹೂದ್ಯರಿಗೆ ಅಥವಾ ಇಸ್ರಾಯೇಲರಿಗೆ ಆತನು ಹೇಳುವಂಥ ಮಾತನ್ನು ನಾವು ನೋಡ್ತೇವೆ. यहाँ पर हम जो 2 भाग पढ़ा गया, पुराना नियम का, नया नियम का, अगर पुराना नियम का भाग को हम ध्यान दें तो वहाँ पर परम प्रधान परमेश्वर पिता यहूदियों को, इजरायलियों को ये बात कह रहा है. ಆ ದೇವರು ಈ ಮಾತನ್ನು ಹೇಳಬೇಕಾದ್ರೆ ಅಥವಾ ಈ ವಾಕ್ಯವನ್ನು ನುಡಿಬೇಕಾದ್ರೆ ಯೆಶಾಯನ ಮುಖಾಂತರ ಇದರ ಹಿಂದೆ ಇರ್ತಕ್ಕಂಥ ಅಥವಾ ದೇವರಿಗೆ ಬೇಕಾಗಿರುವುದೇನಂತಂದರೆ, ನಾವು ಯಾವಾಗಲೂ ಆತನಲ್ಲಿ ಹೊಸ ವಿಷಯಗಳನ್ನು ಹೊಂದಿಕೊಂಡು ಜೀವಿಸಬೇಕು ಅಥವಾ ಆತನಲ್ಲಿ ನಾವು ಸಂತೋಷದಿಂದ निरीक्षण पढ़को जीविसवंतरागिरबेकु. यदि हम इन वचनों को अगर देखें तो इन वचनों के ज़रिए से हमें ये ज्ञात होता है कि परमेश्वर चाहता है कि उसके लोग नए विषयों को लेकर अपना जीवन व्यतीत करें और नई आशा से अपने जीवन को जिए. ಆದುದರಿಂದ ಇಲ್ಲಿ ಯೆಶಾಯನಿಗೆ ಅಥವಾ ಯೆಶಾಯನ ಮುಖಾಂತರ ದೇವರು ಈ ಮಾತನ್ನು ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಡು ನಾಟ್ ಕಾಲ್ ಟು ದಿ ಮೈಂಡ್ ದಿ ಫಾರ್ಮರ್ ಥಿಂಗ್ಸ್ और पॉन्डर थिंग्स ऑफ द पास्ट. अब बीती हुई घटनाओं का स्मरण मत करो, ना प्राचीन काल की बातों पर मन लगाओ. ಇದು ಹೇಳುತ್ತಾ ಮುಂದೆ ಈ ರೀತಿಯಲ್ಲಿ ದೇವರು ಯೆಶಾಯನ ಮುಖಾಂತರ ಹೇಳ್ತಾ ಇದ್ದಾನೆ, देखो behold I will do something new. मैं कुछ नया बनाने जा रहा हूँ या बनाना चाहता हूँ या बनाऊंगा. एक नई बात करता हूँ, वह भी प्रकट होगी. ಪ್ರಿಯರೇ, ಈ ದೇವರು ಆತನು ತನ್ನ ಜನರಿಗೆ ಅಂದರೆ ನಾವೆಲ್ಲರೂ ಆದಿ ಕಾಲದಿಂದ ಆತನ ಮೇಲೆ ಭರವಸೆ ಇಡ್ತಕ್ಕಂಥ ಎಲ್ಲ ಜನರಿಗೆ, ಈ ದಿನ ಆತನ ಮೇಲೆ ನಂಬಿಕೆ ಇಡ್ತಕ್ಕಂಥ ನಮ್ಮೆಲ್ಲರಿಗೆ ಆತನು ಈ ಮಾತನ್ನು ಹೇಳ್ತಾ ಇದ್ದಾನೆ. ಅದೇನಂತಂದರೆ, ನೀವು ಹಳೆ ವಿಷಯಗಳನ್ನು ನಿಮ್ಮ ಮನಸ್ಸಲ್ಲಿ ತೆಗೆದುಕೊಳ್ಳಾರ್ದೆ ಅಥವಾ ಅದರ ಯೋಚನೆ ಮಾಡಲಾರ್ದೆ ಹೊಸದನ್ನು ಪಡ್ಕೊಂಡು ಅಥವಾ ಹೊಸದನ್ನು ನೀವು ಆಶಿಸಿ ಅದನ್ನು ಹೊಂದಿಕೊಳ್ಳಬೇಕು ಅಥವಾ ಅದನ್ನು ಪಡ್ಕೊಂಡು ಜೀವಿಸಬೇಕನ್ನುವಂಥ ಈ ಮಾತನ್ನು ಆ ದೇವರು ನುಡಿತಾ ಇದ್ದಾನೆ. ಇದು ನುಡಿಯುವಂಥ ನಾನು ಆಗಲೇ ಹೇಳಿದೆ ಕಾರಣ ಏನಂತಂದರೆ, ಆ ಸ್ವಾಮಿ ಬಯಸ್ತಾ ಇದ್ದಾನೆ ನಾವು ಆತನ ಜೊತೆಯಲ್ಲಿ ಅಥವಾ ಆತನ ಸನ್ನಿಧಾನದಲ್ಲಿ ಯಾವಾಗಲೂ ಆತನಿಗೆ ಯೋಗ್ಯರಾಗಿ ಇರಬೇಕಾಗಿ. ನೋಡ್ರಿ, ನಾವು ಹೊಸ ವರ್ಷದಲ್ಲಿ ಪ್ರವೇಶಿಸ್ತೀವಿ. ಜೈಸೆ ಕಿ ಹಮ್ ನಯೇ ಸಾಲ್ ಮೇ ಪ್ರವೇಶ ಕಿಯೇ ಹೈ. ಈ ಹೊಸ ವರ್ಷದಲ್ಲಿ ಭಾನುವಾರ ನೀವು ಬಂದಿದ್ದಾದರೆ ವಾರ ನಾನು ಮಾಡಿದ ಪ್ರಸಂಗದಲ್ಲಿ ಏನು ತಿಳಿಸಿದಂತಂದರೆ, ದೇವರ ಆಶೀರ್ವಾದ ಬೇಕಾದರೆ ಏನೇನು ಮಾಡಬೇಕು ಅಥವಾ ಏನೇನು ನಮ್ಮಲ್ಲಿ ಬದಲಾವಣೆ ಆಗಬೇಕು ಅದರ ವಿಷಯದಲ್ಲಿ ಮಾತಾಡಿದೆ. ಈ ದಿನ ನಾನು ಮಾತನಾಡುವ ವಿಷಯ ಏನಂತಂದರೆ, ಸ್ವಾಮಿ ಏನಾದರೂ ಹೊಸದಾಗಿ ಮಾಡಲಿಕ್ಕೆ ಇಷ್ಟವನ್ನು ಪಡ್ತಾ ಇದ್ದಾನೆ.
ದೇವರು ಏನಾದರೂ ಹೊಸದಾಗಿ ನಿಮ್ಮ ಜೀವಿತಗಳಲ್ಲಿ ಮಾಡಲಿಕ್ಕೆ ಇಷ್ಟವನ್ನು ಪಡ್ತಾ ಇದ್ದಾನೆ. ಕಾರಣ ನಮ್ಮೆಲ್ಲರಿಗೂ ಗೊತ್ತು, ಯಾಕಂದರೆ ಆ ಸ್ವಾಮಿ ನಮಗೆ ಬಹಳವಾಗಿ ಪ್ರೀತಿಸುತ್ತಾನೆ. हम सभी को पता है कि परमेश्वर हम सबसे बहुत प्यार करता है, इसीलिए वो कुछ नई चीज़ या नई विषय करना चाहता है. ಈ ಹೊಸ ವಿಷಯಗಳನ್ನು ನಮ್ಮ ಜೀವಿತಗಳಲ್ಲಿ ಆಗಬೇಕಾದ್ರೆ ये नई बातें अगर परमेश्वर हमारे जीवन में वो करना है तो ಮೊದಲನೇದಾಗಿ ನಾವು ಕೆಲವು ವಿಷಯಗಳನ್ನು ಮಾಡಬೇಕು. ಮೊದಲನೇ ವಿಷಯ ಏನಂತಂದರೆ, ಮೊದಲನೇ ವಿಷಯ ಇಲ್ಲಿ ದೇವರು ತಾನೇ ನಮಗೆ ಆ ವಿಷಯವನ್ನು ತಿಳಿಸ್ತಾನೆ. ಮೊದಲನೇದಂತಂದರೆ ಚೇಂಜ್ ಯೋರ್ ಫೋಕಸ್, ಆಪ್ಕಾ ದೃಷ್ಟಿಕೋನ ಬದಲ್ದೆ, ನಿಮ್ಮ ದೃಷ್ಟಿ ಬದಲಾಯಿಸಿರಿ. ನೀವು ಹಿಂದಿನ ವಿಷಯಗಳನ್ನು ಕಳೆದ ವರ್ಷಗಳಲ್ಲಿ, ಕಳೆದ ದಿನಗಳಲ್ಲಿ, ಕಳೆದ ಸಮಯಗಳಲ್ಲಿ ಆಗಿರ್ತಕ್ಕಂಥ ವಿಷಯಗಳನ್ನು ಅದನ್ನು ಯೋಚಿಸಲಾರದೆ ಅಥವಾ ಅದನ್ನು ಬಿಟ್ಟು ನೀವು ಮುಂದಕ್ಕೆ ನೋಡುತ್ತಾ ಮುಂದಕ್ಕೆ ಸಾಗಬೇಕು, ಹೋಗಬೇಕು. ನೋಡ್ರಿ, ಕೆಲವು ಸರಿ ಏನಾಗ್ತದೆ ಅಂತಂದರೆ, ನಾವು ಹಿಂದೆ ಏನು ಆಶೀರ್ವಾದ ಹೊಂದ್ಕೊಂಡಿದ್ವಿ, ಹಿಂದಿನ ದಿನಗಳಲ್ಲಿ, ಹಿಂದಿನ ವರ್ಷಗಳಲ್ಲಿ ಏನು ನಾವು ಪಡ್ಕೊಂಡಿದ್ವಿ, ಅದರ ಮೇಲೆ ನಾವು ಒಂದು ಯೋಚನೆ ಮಾಡುತ್ತಾ ನಾವೇನು ಮಾಡ್ತೀವಿ ಅಂತಂದರೆ, ನಾನು ಹಿಂದೆ ಇದು ಹೊಂದಿಕೊಂಡಿದ್ದೆ, ನಾನು ಮುಂದೆ ಹೋದರೆ ಸಹ ನನಗೆ ಅದೇ ಜಯ ಇರ್ತದ, ಅದೇ ಒಂದು ಆಶೀರ್ವಾದ ಇರ್ತದೆ ಅಂತಂದು ಯೋಚಿಸಿ ನಾವು ಅದನ್ನು ಹಿಂದಿನ ವಿಷಯಗಳನ್ನು ಯೋಚಿಸಿ ನಾವು ಮುಂದೆ ಹೋಗ್ತೀವಿ. ಆ ರೀತಿ ನಡೆಯಲ್ಲ. ಕೆಲವು ಸರಿ ಏನಾಗ್ತಂತಂದರೆ, ದೇವರೇನು ಮಾಡ್ತಾನೆ, ಯಾವ ಸಮಯಕ್ಕೆ ಏನು ಬೇಕೋ ಅದೇ ಕೊಡ್ತಾನೆ ಹೊರತು ಹಿಂದಿಂದ ಕಂಟಿನ್ಯೂ ಹಂಗೇ ಮುಂದಕ್ಕೆ ಹೋಗಲ್ಲ. ಹಂಗೆ ಹೋಗ್ಬೇಕಾದ್ರೆ ನಾವು ದೇವದೂತರ ಆಗಿರ್ತಿದ್ವಿ, ನಾವು ಮಾನವರು ಆಗ್ತಿದ್ದಿಲ್ಲ. ನಮ್ಮ ಜೀವಿತಗಳಲ್ಲಿ ದೇವರೇನು ಮಾಡ್ತಾನೆ ಅಂತಂದರೆ, ಕೆಲವು ಸರಿ ನಮಗೆ ಆಶೀರ್ವಾದದಲ್ಲಿ ಮೇಲೆ ತೊಗೊಂಡೋಗ್ತಾನೆ, ಆಮೇಲೆ ಕೆಲವು ಸರಿ ನಮಗೆ ಬಿಟ್ಬಿಡ್ತಾನೆ ಅಂತಂದರೆ ನಮಗೆ ನಮ್ಮ ಜೀವಿತಗಳಲ್ಲಿ ಸಮಸ್ಯೆಗಳನ್ನು ಬರಲಿಕ್ಕೆ ಅವಕಾಶ ಕೊಡ್ತಾನೆ. ಆತನು ಈ ರೀತಿಯಲ್ಲಿ ಎದಕ್ಕೆ ಮಾಡ್ತಾನೆ ಅಂತಂದರೆ, ನಮ್ಮ ನಂಬಿಕೆ, ನಮ್ಮ ಪ್ರೀತಿ ಆತನ ಮೇಲೆ ಭಾಳ ದೃಢವಾಗಿರ್ಬೇಕಂತಂದು ಆತನು ಈ ರೀತಿಯಲ್ಲಿ ಮಾಡ್ತಾ ಇರ್ತಾನೆ. हमारा विश्वास और हमारा प्रेम परमेश्वर पे बहुत मजबूत होना चाहिए. इसीलिए वो कभी हमें आशीषों की बरसात हम पर बरसाता है और कभी कष्ट कठिनाई में हमें छोड़ता है. कष्ट कठिनाई में इसलिए छोड़ता है कि हम हमारे विश्वास और उसके प्रति प्रेम उसमें मजबूत रहे. ನಾವು ನಮ್ಮ ಯೋಚನೆಯಿಂದ ಏನು ಯೋಚಿಸ್ತೀವಿ ಅಂತಂದರೆ, ಕಳೆದ ಸಮಯಗಳಲ್ಲಿ ದೇವರು ನನ್ನ ಜೊತೆಯಲ್ಲಿದ್ದ, ಎಲ್ಲ ಆಶೀರ್ವಾದ ಕೊಟ್ಟ, ಮುಂದೆ ಸಹ ನನಗೆ ಆಶೀರ್ವಾದ ಕೊಡ್ತಾ ಇರ್ತಾನೆ, ಮುಂದೆ ಸಹ ನನಗೆ ರಕ್ಷಣೆ ಅಂದರೆ ನನಗೆ ಸುರಕ್ಷಾ ಕವಚ ಹಾಕಿ ನನಗೆ ನಡೆಸ್ತಾನೆ ಅಂತಂದು ಯೋಚಿಸ್ತೀವಿ. ಮತ್ತು ಪಟ್ನೆ ಒಂದಿನ ಏನಾಗ್ತದೆ, ಸಮಸ್ಯೆಗಳು ಬರ್ತಾವೆ. ಪಟ್ನೆ ಒಂದಿನ ಏನಾದರೂ ಆಗಲಾರ್ದಂಥ ವಿಷಯ ಆಗ್ತದೆ. ಆವಾಗ ನಾವು ಭಯಪಡ್ತೀವಿ, ಆವಾಗ ನಾವು ಯೋಚನೆ ಮಾಡ್ತೀವಿ, ಅರೆ ಇದೇನು, ನನಗೆ ದೇವರು ಇಷ್ಟು ದಿನ ನಡೆಸ್ಕೊಂಡು ಬಂದ, ಈಗ ದೇವರು ನನ್ನ ಜೊತೆಯಲ್ಲಿ ಇಲ್ಲ. ಈ ರೀತಿಯಲ್ಲಿ ಯೋಚಿಸಿ ನಾವು ದುಃಖ ಪಡ್ತೀವಿ, ಅಥವಾ ನಾವು ದೇವರ ಮೇಲಿಂದ ನಂಬಿಕೆ ಇಡುವಂಥ ನಂಬಿಕೆಯನ್ನು ಅದರಲ್ಲಿ ಕಡಿಮೆ ಆಗ್ತೇವೆ, ಅಥವಾ ನಂಬಿಕೆ ಬಿಟ್ಬಿಡ್ತೀವಿ. ಅದಕ್ಕಿಲ್ಲಿ ಸ್ವಾಮಿ ಏನು ಹೇಳ್ತದೆ ಅಂತಂದರೆ, ಯೆಶಾಯನ ಮುಖಾಂತರ, ಹಳೆ ಜಯವನ್ನು, ಹಳೆ ಸೋಲನ್ನು ನೆನಪಿಗೆ ತಂದುಕೊಳ್ಬೇಡ. लिव फॉर टुडे. पीछे जो जीत आपने हासिल किया, पीछे जो हार हासिल किया, उसके ऊपर निर्भर होकर अपनी जीवन को मत चला. आज के लिए, कल को देखते हुए आज परमेश्वर के साथ या परमेश्वर के अनुग्रह में आज का दिन रहे, आज का दिन चल. ಯಹೂದ್ಯರು ಅವರು ಐಗುಪ್ತ ದೇಶದಿಂದ ಹೊರಗೆ ಬರುವಾಗ, ಇದನ್ನು ಓದಬೇಕಾದ್ರೆ, ಯೆಶಾಯನ ಗ್ರಂಥ ಆ ಮಾತುಗಳನ್ನು ಓದಬೇಕಾದ್ರೆ, ಅಲ್ಲಿ ದೇವರು ಯಹೂದ್ಯರಿಗೆ ಯಾಕೆ ಈ ಮಾತು ಹೇಳ್ತಾ ಇದ್ದಾನೆ ಅಂತಂದರೆ, ಈ ಐಗುಪ್ತದಿಂದ ಬಂದಿರತಕ್ಕಂಥ ಜನರು, ಯಹೂದ್ಯರು, ಅವರು ಬರುವಾಗ
ಕಾನಾನ್ ದೇಶವನ್ನು ಸಹ ಜಯಿಸಿಕೊಂಡು ಬಂದರು ಮತ್ತು ಅವರು ಎಲ್ಲ ರೀತಿಯಲ್ಲಿ ಅವರು ಜಯವನ್ನು ಪಡ್ಕೊಳ್ತಾ ಬಂದರು. ದೇವರವ್ರ ಜೊತೆಲಿದ್ದ. ಮತ್ತು ಅವರು ಭಾಗ ಆದ ಮೇಲೆ, ಭಾಗ ಅಂತಂದರೆ ಅರಸನಾಗಿರ್ತಕ್ಕಂಥ ದಾವೀದನ ಸಮಯದಲ್ಲಿ 2 ಭಾಗಗಳಾದವು, ಯೂದಾಯ ಪ್ರಾಂತ ಮತ್ತು ಇಸ್ರಾಯೇಲ್. ಈ 2 ಪ್ರಾಂತ ಆದಾಗಲೂ, ಅಂದರೆ ಅವ್ರ ದೇಶ 2 ಭಾಗ ಆದಾಗಲೂ ಅವರು ಒಳ್ಳೆಯದಾಗಿ ಜೀವನ ಮಾಡ್ತಾಯಿದ್ರು ಅಂತಂದರೆ ದೇವರ ಜೊತೆಯಲ್ಲಿದ್ದ. ಇದೆಲ್ಲ ಯೋಚಿಸಿ ಅವರೇನು ಯೋಚನೆ ಮಾಡಿದ್ರು ಅಂತಂದರೆ, ಆಯಿತು ನಮಗೆ ಮುಂದೆ ಸಮಸ್ಯೆ ಬರಲ್ಲ. ಆದರೆ ನಾವು ನೋಡಬೇಕಾದ ಚರಿತ್ರೆಗಳಲ್ಲಿ ನೋಡಬೇಕಾದ್ರೆ हिस्ट्री में देखेंगे, इतिहास में देखेंगे तो ये सारे जीत पाने के बावजूद भी वे लोग वापस परमेश्वर के क्रोध में या परमेश्वर उनके ऊपर क्रोधित हुआ, क्योंकि वे लोग सही रीति का जीवन जी नहीं सके. ಅದಕ್ಕೆ ನಮಗೆ ಸ್ವಾಮಿ ಏನು ಹೇಳ್ತದನ್ನ ಅಂತಂದರೆ, ಹಿಂದೆ ಆಗಿರ್ತಕ್ಕಂಥ ಒಳ್ಳೆ ವಿಷಯಗಳಾಗಿರಲಿ, ಹಿಂದೆ ಆಗಿರ್ತಕ್ಕಂಥ ಸೋಲಾಗಿರಲಿ, ಅದನ್ನು ನೆನೆಸ್ಕೊಳ್ಬೇಡ. ಅದನ್ನು ಮನಸ್ಸಿಗೆ ತೆಗೆದುಕೊಂಡು ಅದ್ರ ತಕ್ಕಾಗಿ ನಿನ್ನ ಜೀವನೇ ರೂಪಿಸಿಕೊಂಡು ಹೋಗಬೇಡ. ನೀನು ಈ ದಿನಗೋಸ್ಕರ, ಈ ಸಮಯಕ್ಕೋಸ್ಕರ ದೇವರಲ್ಲಿ ಭರವಸೆಯನ್ನು ಇಟ್ಟು ನೀನು ಸಾಗಬೇಕಾಗಿ ಆತನು ಹೇಳ್ತಾ ಇದ್ದಾನೆ. चेंज योर फोकस. हम पीछे के विषय में न रहते हुए आगे हम चले. ಹಿಂದಿನ ವಿಷಯಗಳನ್ನು ಯೋಚನೆ ಮಾಡಿದರೆ ದೇವರು ಕೆಲವು ಸರಿ ನಮಗೆ ಭಾಳ ಆಶೀರ್ವಾದ ಕೊಟ್ಟ. ಯಹೂದ್ಯರದ್ದು ನೋಡೋಣ. ಯಹೂದ್ಯರಿಗೆ, ಇಸ್ರಾಯೇಲರಿಗೆ ದೇವರು ಮಂದಿರವನ್ನು ಕೊಟ್ಟ. For Israelites, God gave them the temple. ಅವ್ರೇನು ಕೊಟ್ಟರು? ದೇವರಿಗೆ ಅದರ ಬದಲಾಗಿ ಮೂರ್ತಿಗಳನ್ನು ಕೊಟ್ಟರು. When God gave them temple, they gave idols to God, or they gave idols. They gave themselves for idol worship. When God gave them truth, they lived and proclaimed lie. जब परमेश्वर ने सच्चाई दिया तो वे लोग झूठ के सहारे से जीने लगे, झूठ के सहारे को वे लोग अपनाए. जब परमेश्वर ने उन्हें 10 आज्ञाओं को दिया, व्हेन गॉड गेव 10 कमांडमेंट्स, वो लोगों ने सोचा कि ये जस्ट सजेशन है, ये परमेश्वर की तरफ से ये खाली एक कुछ बातें हैं जो हमारे लिए दिया गया है, ये आज्ञा है, ऐसा वे लोग नहीं माने. ದಶಾಜ್ಞೆಗಳಿಗೆ ದೇವರ ಕಡೆಯಿಂದ ಇರುವಂಥ ಆಜ್ಞೆ ಅಂತ ತಿಳ್ಕೊಳ್ಳಾರ್ದೆ ಅವ್ರೇನು ತಿಳ್ಕೊಂಡ್ರೆ ಜಸ್ಟ್ ಇದು ನಮಗೆ ಒಂದು ದೇವರ ಕಡೆಯಿಂದ ಮಾತಷ್ಟೇ. ದೇವರವರಿಗೆ ಹಣ ಐಶ್ವರ್ಯವನ್ನು ಕೊಟ್ಟ. ಅವ್ರೇನು ಮಾಡಿದಂಥ ಅದರ ದುರುಪಯೋಗ ಮಾಡಿಕೊಂಡು ಗರೀಬರಿಗೆ ಅವರು ತ್ರಾಸನ್ನು ಕೊಟ್ಟರು. ದೇವರು ಕೊನೆಯದಾಗಿ ತನ್ನನ್ನು ತಾನೇ ಅರ್ಪಿಸಿದ, ತನ್ನನ್ನು ತಾನೇ ಕೊಟ್ಟ. परमेश्वर ने अपने आप को ही दिया. तब वे लोग क्या किए? उसे स्वीकार नहीं किए. ಆತನಿಗೆ ಅವರು ತಿರಸ್ಕರಿಸಿದರು, ಅಂಗೀಕರಿಸಲಿಲ್ಲ. ಯೇಸುವಿಗೆ ಅಂಗೀಕರಿಸಲಿಲ್ಲ. ಇಸ್ರಾಯೇಲರು ಇಷ್ಟೆಲ್ಲ ಮಾಡಿದಾಗಲೂ ಅವರು ನಾಶವಾಗಬೇಕಾಗಿತ್ತು. ಆದರೆ ದೇವರು ಏನು ಮಾಡಿದ ಅಂತಂದರೆ, ತನ್ನ ಅಪಾರವಾದಂಥ ಪ್ರೀತಿಯಲ್ಲಿ ಅವರಿಗೆ ಈ ಸಂದೇಶವನ್ನು ಕೊಡ್ತಾನೆ. ನೀವು ಹಳೆದನ್ನು ಯೋಚನೆಗೆ ಅಥವಾ ನಿಮ್ಮ ಮನಸ್ಸಿಗೆ ತೆಗೆದುಕೊಳ್ಳಾರ್ದೆ ನೀವು ಈ ದಿನ ಬರುವ ದಿನಗೋಸ್ಕರ ನೀವು ನಿಮ್ಮ ಜೀವನವನ್ನು ಸಾಗಿಸಬೇಕು ಅಥವಾ ನಡಿಬೇಕದರಲ್ಲಿ. ಸ್ವಾಮಿ ಹೇಳ್ತಾ ಇದ್ದಾನೆ, ನೋಡು ನಾನು ಹೊಸ ವಿಷಯಗಳನ್ನು ಮಾಡ್ತಾ ಇದ್ದೇನೆ. ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಆತನು ಹೇಳ್ತಾ ಇದ್ದಾನೆ ಇಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 19ನೇ ವಚನದಲ್ಲಿ, मैं जंगल में एक मार्ग बनाऊंगा, आई विल मेक अ वे इन द जंगल. ಮತ್ತು ಅಲ್ಲಿ ಹೇಳ್ತಾನೆ, और निर्जल देश में नदियाँ बहाऊंगा, इन द डेजर्ट आई विल मेक or I will create
river, water. Water will flow in the desert. ಅಂದರೆ ಸ್ವಾಮಿ ಇಲ್ಲಿ ಅಸಾಧ್ಯವಾದಂಥ ವಿಷಯಗಳು, ಮನುಷ್ಯನ ಯೋಚನೆಗೆ ಅಸಾಧ್ಯವಾದಂಥ ವಿಷಯಗಳನ್ನು ಸ್ವಾಮಿ ಸಾಧಿಸಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ ಪ್ರಿಯರೇ. ಆತನು ಈ ರೀತಿ ಹೇಳ್ತಾನೆ, ನೀವು ಈ ದಿನ, ಈ ಸಮಯ, ಈ ಗಳಿಗೆಯಲ್ಲಿ ದೇವರ ಮೇಲೆ ನಿಮ್ಮ ಫೋಕಸ್, ನಿಮ್ಮ ದೃಷ್ಟಿಯನ್ನಿಟ್ಟು ನೀವು ಆತನ ಚಿತ್ತದನುಸಾರವಾಗಿ ನಡೆಯುವಂಥವರಾಗಿರಬೇಕು. ಕಳೆದ ನಂಬಿಕೆಯಲ್ಲಿ, ಕಳೆದ ದಿನದ ನಂಬಿಕೆಯಲ್ಲಿ, ಕಳೆದ ದಿನದ ಆಶೀರ್ವಾದಗಳಲ್ಲಿ, ಕಳೆದ ದಿನದ ಎಲ್ಲ ಸೋಲಲ್ಲಿ ನೀವು ಜೀವಿಸಬಾರದು. ಇದನ್ನು ಸ್ವಾಮಿ ಹೇಳ್ತಾ ಇದ್ದಾನೆ. ಪ್ರಿಯರೇ, ಎರಡನೇ ವಿಷಯ ಸ್ವಾಮಿ ಹೇಳುವಂಥದ್ದು ಯೆಶಾಯನ ಮುಖಾಂತರ ಏನಂತಂದರೆ, ನಿಮಗೆ ಕೊಟ್ಟಿರ್ತಕ್ಕಂಥ ದೃಷ್ಟಿ ಅಥವಾ ನಿಮಗೆ ಇರ್ತಕ್ಕಂಥ ದೃಷ್ಟಿ ಅದನ್ನು ಕ್ಲಿಯರ್ ಆಗಿ ಮಾಡಿಕೊಳ್ಬೇಕು. ಕ್ಲಾರಿಫೈ ಯೋರ್ ಫೋಕಸ್, डिस्कवर व्हाट गॉड वांट्स फॉर यू. तुम्हारा दृष्टि को साफ कर लो और देखो कि तुमसे परमेश्वर क्या चाहता है. ಮೊದಲನೇದಾಗಿ ಆತನು ಇಲ್ಲಿ ನಾವು ನಮ್ಮ ದೃಷ್ಟಿಯನ್ನು ದೇವರು ಯಾವ ರೀತಿಯಲ್ಲಿ ನಮಗೆ ನೋಡ್ತಾನಲ್ಲ ಆ ರೀತಿಯಲ್ಲಿ ನಾವು ನಮ್ಮ ದೃಷ್ಟಿಯನ್ನು ನೋಡಬೇಕು. ಅಂತಂದರೆ ನಾವು ನಮ್ಮ ದೃಷ್ಟಿಯನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ನಮ್ಮ ದೃಷ್ಟಿ ಅಂದರೆ ಕಣ್ಣಿನ ದೃಷ್ಟಿ ಅಲ್ಲ, ಮುಂದಿನ ಫೋಕಸ್, ಮುಂದಿನ ಎಲ್ಲ ವಿಷಯಗಳನ್ನು ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಅದನ್ನು ಕ್ಲಿಯರ್ ಯಾವ ರೀತಿ ಮಾಡ್ಕೊಳ್ಬೇಕಂತಂದರೆ, ನಾವು ದೇವರ ಮೇಲೆ ನಂಬಿಕೆನಿಟ್ಟು, ಭಾಳ ಸ್ಟ್ರಾಂಗಾಗಿ ನಂಬಿಕೆನಿಟ್ಟು ಜೀವಿಸುವಂಥರಾದರೆ ಅದು ಆಟೋಮೆಟಿಕ್ಕಾಗಿ ಕ್ಲಿಯರ್ ಆಗ್ತದೆ. ನಾವು ಸ್ವಂತ ಮಾಡ್ಕೊಳ್ಳೋಕ್ಕಾಗಲ್ಲ, ಅದು ಆಟೋಮೆಟಿಕ್ಕಾಗಿ ಕ್ಲಿಯರ್ ಆಗ್ತದೆ. ನೋಡ್ರಿ, ನಿಮ್ಮನ್ನು ನೀವು ನೋಡ್ಕೊಳ್ಬೇಕು. ನಮ್ಮ ಫೋಕಸ್ ಕ್ಲಿಯರ್ ಮಾಡ್ಕೊಳ್ಬೇಕಾದ್ರೆ ನಾನೆಂದೆ ಇವಾಗ, ನೀವು ನಂಬಿಕೆಯಲ್ಲಿ ಬೆಳಿಬೇಕು. ನಂಬಿಕೆಯಲ್ಲಿ ಬೆಳೆದ್ರೆ ಏನಾಗ್ತದೆ, ನೀವು ನಿಮ್ಮನ್ನು ನೀವು ಅಂದರೆ ನಮ್ಮನ್ನು ನಾವು ನೋಡ್ಕೊಳ್ಳಿಕ್ಕೆ ಸಿದ್ಧರಾಗ್ತೀವಿ. जब हम विश्वास में मजबूत हो जाएंगे तो हम अपने आप को जांचने लगेंगे, हम अपने आप को देखने लगेंगे. ದೇವರು ಯಾವ ರೀತಿಯಲ್ಲಿ ನಮಗೆ ನೋಡ್ತಾನಲ್ಲ ಆ ರೀತಿಯಲ್ಲಿ ನಾವು ನಮ್ಮನ್ನು ನಾವು ನೋಡ್ಕೊಳ್ಳಿಕ್ಕೆ ಸಿದ್ಧರಾಗ್ತೀವಿ ಅಥವಾ ನೋಡ್ಕೊಳ್ಳಿಕ್ಕೆ ನಾವು ತಯಾರಾಗ್ತೀವಿ. ಆಗ ನಮ್ಮ ಎಲ್ಲವನ್ನು, ಒಳ್ಳೆಯದನ್ನು ಕೆಟ್ಟದನ್ನು ನಾವು ತಿಳ್ಕೊಳ್ತೇವೆ. ನಮಗೆ ಗೊತ್ತಾಗ್ತದೆ ಯಾವುದು ದೇವರಿಗೆ ಯೋಗ್ಯವಾದಂಥದ್ದಿಲ್ಲ ಅದನ್ನು ನಾವು ತೆಗಿಲಿಕ್ಕೆ ಅಥವಾ ಅದನ್ನು ಸರಿಸಲಿಕ್ಕೆ ನಾವು ಸಿದ್ಧರಾಗ್ತೀವಿ. जब हम परमेश्वर के विश्वास में मजबूत हो जाएंगे तो हम परमेश्वर जैसा देखता है हमें वैसा हम अपने आप को देख पाएंगे. जैसा मैंने कहा कि ऑटोमेटिक हम देख पाएंगे अपने आप. और जब ऑटोमेटिक हम अपने आप को देख पाएंगे, जब हम अपने आप को देख पाएंगे, तब मैं जान लूँगा कि मैं कैसा हूँ, कि मैं योग्य परमेश्वर के लिए हूँ या नहीं. अगर मैं योग्य नहीं हूँ तो क्यों नहीं हूँ, क्या कारण है, और उन विषयों को मैं हटाते रहूँगा. ಅದನ್ನು ನಾನು ಸರಿಸ್ತಾ ಇದ್ದಿದ್ದಾದರೆ, ಅದನ್ನು ತೆಗೆದು ಹಾಕ್ತಾ ಇದ್ದಿದ್ದಾದರೆ ನಾವೇನು ನೋಡ್ತೀವಿ ಅಂತಂದರೆ, ಬರುವಂಥ ಸಮಯಗಳಲ್ಲಿ, ಬರುವಂಥ ಕ್ಷಣದಲ್ಲಿ, ಈ ಕ್ಷಣ ಬಿಟ್ಟು ಮುಂದಿನ ಕ್ಷಣ ಅದನ್ನು ನಾವು ಕ್ಲಿಯರಾಗಿ ನೋಡಬಹುದು. ಅದರಲ್ಲಿ ಆಗುವಂಥ ವಿಷಯಗಳನ್ನು, ಅಸಂಭವವಾದಂಥ ಕಾರ್ಯಗಳನ್ನು ನಾವು ನೋಡಬಹುದು. ಉದಾಹರಣೆಗಾಗಿ ಕಳೆದ ವರ್ಷಗಳಲ್ಲಿ ಭಾಳ ಭಯದಲ್ಲಿದ್ದೀವಿ. ವೈರಸ್ ಮುಖಾಂತರ ನಾವು ಭಾಳಷ್ಟು ಜನರು ಯೋಚನೆ ಮಾಡಿದ್ವಿ, ಈ ವೈರಸ್ ಬಿಡಲ್ಲ. ಎಲ್ಲರೂ ಇಡೀ ಪ್ರಪಂಚಕ್ಕೆ ಅದು ತನ್ನ ಆವಶ್ಯದಲ್ಲಿ, ತನ್ನ ಅಧಿಕಾರದಲ್ಲಿ ತೆಗೆದುಕೊಂಡಿದ್ದಾವೆ ಅಂತಂದರೆ ನಾವು ಅದರಿಂದ ಉಳಿಲಿಕ್ಕೆ ಆಗಲ್ಲ ಅಂತಂದು ಯೋಚಿಸಿದ್ವಿ. ಅಥವಾ ಇದು ಯಾವ ರೀತಿಯಲ್ಲಿ ಹೋಗ್ತದೋ ಅಂಥದ್ದು ನಮಗೆ ಗುರುತಾಗಲಿಲ್ಲ. कैसे ये वायरस जाएगा ये हमें नहीं पता था गए साल, लेकिन आज
आज एक उम्मीद जगा है. ಇನ್ನು ಒಂದು ವಾರದಲ್ಲಿ ವ್ಯಾಕ್ಸಿನೇಷನ್ ಎಲ್ಲರಿಗೂ ಕೊಡ್ತಾರಂತಂದು ಗೌರ್ಮೆಂಟ್ ಹೇಳ್ತಾ ಇದೆ. ನೋಡ್ರಿ, ಇಲ್ಲಿ ನಾನು ಹೇಳುವ ಮಾತೇನಂತಂದರೆ, ಇದು ಎಕ್ಸಾಂಪಲ್ ಎದಕ್ಕೆ ತಂದೆ ಅಂತಂದರೆ, ನಾವು ಯೋಚನೆ ಮಾಡಿದ್ದಿಲ್ಲ ಇಷ್ಟು ಬೇಗ ವ್ಯಾಕ್ಸಿನ್ ಬರ್ತದಂತಂದು. ಇಡೀ ಪ್ರಪಂಚದ ಯಾರೂ ಯೋಚನೆ ಮಾಡಿರಲಿಲ್ಲ ಇಷ್ಟು ಬೇಗ ವ್ಯಾಕ್ಸಿನ್ ಬರ್ತಂತಂದು. ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ರು ಅಂತಂದರೆ, ವರ್ಷ, 2 ವರ್ಷ, 3 ವರ್ಷ, ಇನ್ನೂ ಭಾಳ ವರ್ಷ ಹೋಗ್ಬೋದು. ಕೆಲವರು ಈ ರೀತಿಯಲ್ಲಿ ಅಂದಾಜು ಹಾಕಿದ್ರು, ಇಡೀ ಪ್ರಪಂಚದ ಅರ್ಧ ಜನರು, ಇಡೀ ಪ್ರಪಂಚದ ಹಾಫ್ ಪಾಪ್ಯುಲೇशन वो ख़त्म हो जाएगा. ऐसा भी एक कुछ लोगों ने, कुछ साइंटिस्ट लोगों ने प्रेडिक्ट किया था. ಏನಾಯ್ತು? असंभव, मनुष्यನ ಯೋಚನೆಗೆ असंभव, असंभव जो विषय है वो परमेश्वर ने मुमकिन करा दिया. आज हम सारे लोगों को एक उम्मीद है कि आज नहीं तो कल या इस हफ्ते से हम सुरक्षित हो जाएंगे, पूर्ण रीति से सुरक्षित हो जाएंगे, ये उम्मीद है. ಸ್ವಾಮಿ ಇದನ್ನು ಹೇಳ್ತಾ ಇದ್ದಾನೆ, ಈ ದಿನಗೋಸ್ಕರ, ಈ ಸಮಯಕ್ಕೋಸ್ಕರ ನಿನ್ನನ್ನು ನೀನು ಪರೀಕ್ಷಿಸಿ, ನಿನ್ನನ್ನು ನೀನು ತಿದ್ದುಕೊಂಡು, ನಿನ್ನನ್ನು ನೀನು ಸ್ಥಾಪಿಸಿದರೆ ಅಸಂಭವವಾದಂಥ ಕಾರ್ಯಗಳನ್ನು ನಿನಗೋಸ್ಕರ ಸಂಭವಿಸ್ತೇನೆ. ಮರುಭೂಮಿಯಲ್ಲಿ ನಾನು ನದಿಗಳನ್ನು ಅಲ್ಲಿ ತಯಾರು ಮಾಡ್ತೇನೆ. ನೋಡಿ, ಇದು ಭಾಳ ಇಂಪಾರ್ಟೆಂಟ್, ಭಾಳ ಒಂದು ಪ್ರಾಮುಖ್ಯವಾದ ವಿಷಯ. ದೇವರು ನಮಗೋಸ್ಕರ ಆಶೀರ್ವಾದವನ್ನು ಕೊಡ್ತಾ ಇದ್ದಾನೆ. ಈ ಆಶೀರ್ವಾದವನ್ನು ಪಡ್ಕೊಳ್ಬೇಕು, ಈ ಆಶೀರ್ವಾದವನ್ನು ಹೊಂದ್ಕೊಳ್ಬೇಕು. ಆತನು ಕೊಡುವಾಗ ನಾವು ತಗೊಳ್ಳಾರ್ದೆ ಹೋದರೆ ಆತನು ಕೊಡೋದು ಬಂದ್ ಮಾಡಿಬಿಡ್ತಾನೆ. ನೋಡ್ರಿ, ಒಂದು ಉದಾಹರಣೆ. ಒಂದು 3-4 दिन ಹಿಂದೆ देयर वाज अ न्यूज़, 2-3 दिन पहले. क्या न्यूज़ था कि सूर्य में, सन में ब्लास्ट हुआ. सूर्यದಾಗ ಅಲ್ಲಿ ದೊಡ್ಡ ಬ್ಲಾಸ್ಟ್ ಆಗ್ಯದಂತೆ. पता है आप लोगों को? पता है ना? सन में ब्लास्ट हुआ? नहीं पता? मतलब मैं ज़्यादा न्यूज़ देखता हूँ. सन में ब्लास्ट हुआ और होते रहता है उसमें. वो बड़ा एक गैस का गोला है सन, सूर्य, उसमें होते रहता है. लेकिन ये ब्लास्ट इतना मजबूत हुआ कि उसके जो पार्टिकल्स है ना, वो पूरा ऊपर आकाश मंडल में, सोलार सिस्टम हमारा, उसमें फैल गया और धरती पर कुछ कण आने वाले हैं और वो बहुत स्पीड से आ रहा है. अब सूरज काफ़ी दूर है, वहाँ से इधर तक आने के लिए वो कण हज़ारों किलोमीटर या लाखों किलोमीटर की स्पीड से आ रहा है. वो आने के लिए 3-4 दिन लगेगा. तो शायद आज या कल में वो हमारे धरती के अंदर गिर जाएगा. अब कितने बड़े पत्थर है, वो ब्लास्ट का जो कण है नहीं पता, छोटा भी हो सकता है, बड़ा भी हो सकता है. अभी सारी दुनिया के साइंटिस्ट घबरा गए हैं. ಅವ್ರು ಏನು ಹೇಳ್ತಾರೆ, ಪ್ರೆಡಿಕ್ಷನ್ ಏನಂತಂದರೆ, ಅಲ್ಲಿಂದ ಬರುವಾಗ ನಮ್ಮ ಸ್ಯಾಟಲೈಟ್ಸ್ ಏನಾವಲ್ಲ, ಅಂದರೆ जो मोबाइल का सिग्नल देने वाला सब दुनिया को टेलीकम्युनिकेशन, मीडिया सैटेलाइट्स जो है वो सारे के सारे बंद हो जाएंगे. उसका उतना प्रभाव, उतना तेज है और उसका फोर्स इतना स्पीड है कि धरती पे गिरे तो धरती का चुंबक का शक्ति जो है, ಇದು ಗ್ರಾವಿಟೇಷನಲ್ ಫೋರ್ಸ್, ಅದು ಸ್ಪೀಡ್ ಆಗ್ತಂತ, ಅದು ಇನ್ನೂ ಹೆಚ್ಚಾಗ್ತಂತ. ಹೆಚ್ಚಾಗಿದ ಕೂಡಲೇ ಕರೆಂಟ್ ಭಾಳ ಸ್ಪೀಡಿಂದ ಓಡ್ತದ. तुम्हारे घर के इलेक्ट्रॉनिक आइटम्स सब उड़ जाएंगे, स्टेबलाइजर काम नहीं करेगा. ये सारी चीज़ें, इससे सारी दुनिया के साइंटिस्ट परेशान हैं. हो सकता है कि पूरा दुनिया में ब्लैकआउट हो जाए. किसी को मानने पर, अगर सैटेलाइट नहीं रहेगा तो प्लेन नहीं चलेगा, जीपीएस वो ओला नहीं चलेगा, कुछ भी नहीं चलेगा, टीवी नहीं चलेगा, हर चीज़ जो हमारा ज़रूरत का चीज़ नहीं चलेगा. ये चिंता की विषय है, ये चिंता की विषय है. कभी हमने सुना नहीं था ऐसा कि सूर्य में ब्लास्ट होगा तो ऐसा होगा करके. ಅದು ಆಗ್ತದಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಇಂಥವೆಲ್ಲ ಈ ದಿನಗಳಲ್ಲಿ, ಬರುವ ದಿನಗಳಲ್ಲಿ ಆಗ್ತಾ ಇರ್ತಾವ.
इससे भी और खतरनाक चीजें होते रहेंगे। हो सकता है कि ऐसा भी कुछ हो जाए जिससे पूरा दुनिया का 70 to 80% पॉपुलेशन एक झटके में खत्म हो जाए। एवरीथिंग, ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಕ್ಯಾನ್ ಹ್ಯಾಪನ್. ದೇವರಿಗೆ ಕೋಪ ಬಂತಂದರೆ ಏನಾದರೂ ಮಾಡಬಹುದು. ಆತನ ಕೃಪೆ ಕಾಲ, ದಿಸ್ ಇಸ್ ದಿ ಗ್ರೇಸ್ ಪೀರಿಯಡ್. ಈ ಕೃಪೆ ಕಾಲದಲ್ಲಿ ನಾವು ಆತನನ್ನು ನಮ್ಮ ನಿರೀಕ್ಷೆಯಾಗಿ ಮಾಡಿಕೊಂಡು ಆತನಲ್ಲಿ ಅಂಟುಕೊಳ್ಳಾರದೆ ಅಥವಾ ಆತನಿಗೆ ಅಂಟುಕೊಂಡು ನಾವು ಇದ್ದರೆ ಮಾತ್ರನೇ, ಅಂಟುಕೊಳ್ಳಾರದೆ ಇದ್ದರೆ ನಾವು ನಾಶವಾಗ್ತೀವಿ. ಇದ್ದರೆ ದೇವರು ನಮಗೆ ಇಂಥವೆಲ್ಲ ವಿಷಯಗಳಿಂದ ಸುರಕ್ಷತೆ ಭದ್ರತೆಯನ್ನು ಕೊಟ್ಟು ನಮ್ಮ ನಡೆಸನ್ ಪ್ರಿಯರೇ. ಆತನು ನಿಮಗೆ ನನಗೆ ಆರಿಸಿಕೊಂಡದ ಕಾರಣ ಏನಂತಂದರೆ ನಾವು ಆತನಲ್ಲಿರಬೇಕು. ಈ ಲೋಕದಿಂದ ಹೋದಾಗಲೂ ಆ ಲೋಕದಲ್ಲಿ ಇರಬೇಕು. ಅದು ಆತನ ಇಷ್ಟವಾಗಿದೆ. ಆದ ಕಾರಣಕ್ಕಾಗಿ ಆತನು ಏನು ಮಾಡ್ತಾ ಇದ್ದಾನಂತಂದರೆ, ಏನು ಹೇಳ್ತಾನೆ, ಹಳೆದನ್ನು ನೀನು ಯೋಚನೆ ಮಾಡಬೇಡ, ಹಳೆದನ್ನು ನಿನ್ನ ಮನಸ್ಸಿನಾಗ ತೆಗೆದುಕೊಳ್ಬೇಡ. ಹಳೆದಲ್ಲಿ ನೀನು ಜಯ ಹೊಂದ್ಕೊಂಡಿದ್ದಿ, ಹಳೆದಲ್ಲಿ ನೀನು ಸೋಲನ್ನು ಪಡ್ಕೊಂಡಿದ್ದಿ, ಅದರ ವಿಷಯದಲ್ಲಿ ಯೋಚನೆ ಮಾಡಬೇಡ. ಹಳೆದು ಹೋಯಿತು, ಇದು ಹೊಸ ವಿಷಯಗಳನ್ನು ನಾನು ಮಾಡಲಿಕ್ಕಿರುವಾಗ ನೀನು ಅದನ್ನು ಪಡ್ಕೊಳ್ಳಿಕ್ಕೆ ತಯಾರಾಗಬೇಕಾದ್ರೆ ನಾವು ಆತನಲ್ಲಿ ನಮ್ಮ ದೃಷ್ಟಿಯನ್ನು ಕ್ಲಿಯರಾಗಿ ಮಾಡ್ಕೊಳ್ಬೇಕು. ಚೇಂಜ್ ಯೋರ್ ಫೋಕಸ್, ಕ್ಲಾರಿಫೈ ಯೋರ್ ಫೋಕಸ್. ಕೊನೆಯದಾಗಿ ನಿಮ್ಮನ್ನು ನೀವು ಆತನಿಗೆ ಅರ್ಪಿಸುವಂಥವರಾಗಿರಬೇಕು. ಕಮಿಟ್ ಯೋರ್ ಸೆಲ್ಫ್ ಟು ಗಾಡ್ಸ್ ಪ್ಲಾನ್. ದೇವರ ಯೋಜನೆಯಲ್ಲಿ ನಿಮ್ಮನ್ನು ನೀವು ಸಮರ್ಪಿಸಬೇಕು. ಹಾಗಾದರೆ ಈ ದೇವರೇನು ಮಾಡ್ತಾನಂತಂದರೆ ನಮ್ಮ ಜೀವಿತಗಳಲ್ಲಿ ನಾಶ ತರಲಾರ್ದು, ಅಥವಾ ನಾವು ಸತ್ತು ಹೋದರೆ ಆತನು ನಮಗೆ ನರಕದ ನಾಶನಕ್ಕೆ ನರಕದಲ್ಲಿ ಬಿಡಲ್ಲ. ಆತನಲ್ಲಿ ಅಂಟಿಸ್ಕೊಂಡು ಪರಲೋಕದಲ್ಲಿ ನಮಗೆ ಆತನು ಇಡ್ತಾನ. ಪ್ರಿಯರೇ, ಈ ಲೋಕದಲ್ಲಿ ನಾವು ಕೆಲವೇ ದಿನಗಳು, ನಮ್ಮ ಕೆಲವೇ ದಿನಗಳ ಎಣವಿಕೆ ಇದೆ. हमारा गिनती बहुत कम है इस दुनिया में, हम हमेशा के लिए नहीं रहेंगे. कल देखिए, परसों का न्यूज़ शायद, छोटे बच्चे भंडारे में, छोटे बच्चे बस आंख भी नहीं खोले थे वो लोग, उनको कुछ भी नहीं पता था. 1 दिन से लेकर 3 महीने के बच्चे तक ಸತ್ತೋದ್ರಂತ. ಅವರು ಪಾಪ ಅವ್ರ ಜೀವ ಪೂರ್ಣ ಪಡ್ಕೊಳ್ಳಿಲ್ಲ. ಆ ಮಕ್ಕಳು ಸುಟ್ಟೋದ್ರು, ICU ಅಲ್ಲಿ ಸುಟ್ಟೋದ್ರು. 10 ಮಂದಿ ಮಕ್ಕಳು ಸತ್ತೋದ್ರು. ನಿಮಗೆ ನನಗೆ ದೇವರು ಇಷ್ಟು ಆಯುಷ್ಯ ಕೊಟ್ಟು ಇಷ್ಟು ದಿನ ತನಕ ನಡೆಸೇನ. ಅದೇ ಆತನ ದೊಡ್ಡ ಉಪಕಾರ. ನಮಗೆಲ್ಲ ಕೇಡುಗಳನ್ನು ತಪ್ಪಿಸುತ್ತಾ ಜೀವಿಸುವಂಥವರಾಗಿ ನಾವು ಇದ್ದೇವಿಲ್ಲಿ. ದಟ್ ಇಸ್ ಇಸ್ ಗ್ರೇಸ್. ಈ ಕೃಪೆ ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇಕಾದರೆ ವಿ ಹ್ಯಾವ್ ಟು ಕಮಿಟ್ ಆರ್ ಸೆಲ್ಸ್ ಟು ಗಾಡ್ಸ್ ಪ್ಲಾನ್. ಹಾಗಾದರೆ ದೇವರು ನಮ್ಮ ಜೀವಿತಗಳಲ್ಲಿ ತನ್ನ ಕಾರ್ಯಗಳನ್ನು ಮಾಡುತ್ತಾ ನಮ್ಮ ಜೀವಿತಗಳನ್ನು ಆಶೀರ್ವದಿಸುತ್ತಾ ಆತನು ನಡೆಸ್ತಾನೆ. ಕಷ್ಟ ಬಂದಾಗಲೂ ದುಃಖ ಬಂದಾಗಲೂ ಆತನು ನಮ್ಮ ಜೊತೆಲಿರ್ತಾನೆ. ಪ್ರಿಯರೇ, ಆತನು ನಮಗೆ ನಡೆಸ್ತಾನೆ. चाहे वो कष्ट आए या दुख आए, परमेश्वर हमारे साथ रहकर वो हमें चलाएगा. अगर वो हमारे साथ है, वो हमें चलाता है, तो इससे बड़ी बात और कुछ नहीं हो सकता. हम हर चीज़ पे हर समय में हम परमेश्वर के सामर्थ्य या परमेश्वर की जय हम पाते हुए चल सकते हैं. ಈ ದೇವರಿಗೆ ಈ ಹೊಸ ವರ್ಷದಲ್ಲಿ ಮತ್ತೊಂದು ಆವರ್ತೆ ನಿಮ್ಮನ್ನು ನೀವು ಸಂಪೂರ್ಣವಂತ ರೀತಿಯಲ್ಲಿ ಸಮರ್ಪಿಸಿರಿ. ಪ್ರಾರ್ಥನೆ ಮಾಡೋಣ. ನಮ್ಮ ದೇವರೇ, ನಮ್ಮ ತಂದೆ, ನಮ್ಮ ಕರ್ತನೆ, ನಿನಗೆ ಕೃತಜ್ಞತಾ, ನಿನಗೆ ಸ್ತೋತ್ರ ಸ್ವಾಮಿ. ಈ ಬೆಳಗಿನ ಸಮಯದಲ್ಲಿ ದೇವರೇ, ನಿನ್ನ ವಾಕ್ಯಗಳಲ್ಲಿ ನೀನು ನಮಗೆ ಕೆಲವು ವಿಷಯಗಳನ್ನು ತಿಳಿಸಿದ್ದೆ. ಅದೇನಂತಂದರೆ, ನೀನು ನಮಗೆ ಆರಿಸಿಕೊಂಡಿದ್ದಿ. ಪೇತ್ರನ ಪತ್ರಿಕೆಯಲ್ಲಿ ಈ ಮಾತುಗಳನ್ನು ನಮಗೆ ತಿಳಿಸಿದ್ದಿ. ನಾವು ಯಾಜಕ ಕುಲದವರು, ರಾಜವಂಶದವರು, ನೀನು ನಮಗೆ ಹಾರಿಸಿ ಮುದ್ರಿಸಿದಿ. ಕರ್ತನೆ, ನೀನು ಈ ಮಾತನ್ನು ಯೆಶಾಯನ ಮುಖಾಂತರ ಹೇಳಿದ್ದಿ. ಹಳೆದನ್ನು ನೆನಪಿಗೆ ತೆಗೆದುಕೊಳ್ಳಾರದೆ
ಹೊಸದನ್ನು ಪಡ್ಕೊಂಡು ಹೊಸದಲ್ಲಿ ಜೀವಿಸು, ಹೊಸ ಕಾರ್ಯಗಳನ್ನು ನಾನು ಮಾಡುವೆನು. ಹೌದು ಸ್ವಾಮಿ, ಈ ವಿಷಯಗಳನ್ನು ನಾವು ಈ ಸಮಯದಲ್ಲಿ ನಂಬುತ್ತಾ ನಮ್ಮನ್ನು ನಾವು ನಿನಗೆ ಸಮರ್ಪಿಸ್ತಾ ಇದ್ದೇವೆ, ನಿನ್ನ ಚಿತ್ತಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಸ್ವೀಕರಿಸಿಕೋ, ನಮ್ಮನ್ನು ಮುದ್ರಿಸು. ನಿನಗೋಸ್ಕರ ನಾವು ಯಾವಾಗಲೂ ಯೋಗ್ಯರಾಗಿರುವಂತೆ ಕೃಪೆಯನ್ನು ಕೊಡು. ಸ್ತೋತ್ರಗಳನ್ನು ಹೇಳುತ್ತಾ ಈ ಪ್ರಾರ್ಥನೆ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಪ್ರಕಟಣೆಗಳು. ಯಥಾ ಪ್ರಕಾರ ನಮ್ಮ ಭಾನುವಾರದ ಆರಾಧನೆ ಪ್ರತಿ ಭಾನುವಾರ ಈಗ ಟೈಮ್ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀವಿ, 10:30 ಗಂಟೆಗೆ ನಡೆಸಲ್ಪಡ್ತದೆ. ಪ್ರತಿ ಭಾನುವಾರ ಬೆಳಗ್ಗೆ 10:30 ಗಂಟೆಗೆ ಆರಾಧನೆ. ಸಭಿಕರಿಗೆ ತಿಳಿಸುವಂಥ ವಿಷಯಗಳಲ್ಲಿ ದಯಮಾಡಿ ನಿಮ್ಮ ಮಂತ್ಲಿ ಕಾಂಟ್ರಿಬ್ಯೂಷನ್, ಟೈತ್ ಮತ್ತು ನಿಮಗೆ ದೇವರು ಪ್ರೋತ್ಸಾಹಿಸಿದಾದರೆ, ನೀವು ಡೊನೇಷನ್ ಕೊಡಲಿಕ್ಕೆ ಮನಸ್ಸನ್ನು ಮಾಡಿದ್ದಾದರೆ ಅದನ್ನು ಟ್ರೆಷರಿಗೆ ಸ್ಟೀಫನ್ ಗೌಡ್ರು ಇವರಿಗೆ ಕೊಡ್ಬೋದು, ಅಥವಾ ನೀವು ಆನ್ಲೈನಲ್ಲಿ ಡೈರೆಕ್ಟಾಗಿ ಅವರ ಹೆಲ್ಪ್ ತೊಗೊಂಡು ಟ್ರಾನ್ಸ್ಫರ್ ಮಾಡ್ಬೋದು. ಆಮೇಲೆ ಅವರು ರಿಸಿಟನ್ನು ನಿಮಗೆ ಕೊಡ್ತಾರೆ. ಮತ್ತು ಈ ದಿನ ಆರಾಧನೆ ಆದಮೇಲೆ ಪಾಸ್ಟೇಟ್ ಕಮಿಟಿ ಮೀಟಿಂಗ್ ಇರ್ತದೆ. ಪಾಸ್ಟೇಟ್ ಕಮಿಟಿ ಮೆಂಬರ್ಸ್ಗಳು ದಯಮಾಡಿ ನೀವು ಮೀಟಿಂಗ್ಗೆ ಹಾಜರಾಗಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸುವಂಥ ಜನರ ಹೆಸರನ್ನು ಓದ್ತೇನೆ. ಇಲ್ಲಿ ನೀವು ಇದ್ದಿದ್ದಾದರೆ ದಯಮಾಡಿ ಮುಂದಕ್ಕೆ ಬನ್ನಿರಿ. ವೆಡ್ಡಿಂಗ್ ಆ್ಯನಿವರ್ಸರೀಸ್ ಮತ್ತು ಬರ್ತ್ಡೇಸ್ ಈ ಪ್ರಕಾರ ಇದೆ. ಟುಡೇ 10th January ಇಂದಿರಾ ಶಾಂತಪ್ಪ ಕೊನಗ. 10th January ಸಚಿನ್ ಹನುಮಂತ ಕಟ್ಟಿಮನಿ. 10th January ಟುಡೇ ಮೊನಿಕಾ ರಾಜು ಮಾಳೆ. 10th January ಶೆಲ್ಡನ್ ಕೆನಿತ್ ಸ್ಯಾಮ್ವೆಲ್. 13th January ಜೋಸೆಫ್ ಜಾನ್ ವಿಕ್ಟರ್. 13th January ಫೆಡ್ರಿಕ್ ಡಾಮಿನಿಕ್ ಸೋನ್ಸ್. 14th January ಹೇಮಲತಾ ಮನೋಹರ್ ಹಿರೇಕೆರೂರ್. 14th January ಸ್ಟೀಫನ್ ಸ್ಟ್ಯಾನ್ಲಿ ಸೋನ್ಸ್. 15th January ಸುವರ್ಣ ಗಾಡ್ವಿನ್ ಸಾಲಮನ್. 16th January ಜೇಮ್ಸ್ ಮೋಸಸ್ ಹಿರೇಕೆರೂರ್. ಇವರು ತಮ್ಮ ಬರ್ತ್ಡೇ ಈ ವಾರದಲ್ಲಿ ಆಚರಿಸ್ತಾ ಇದ್ದಾರೆ. ಮತ್ತು ವೆಡ್ಡಿಂಗ್ ಆ್ಯನಿವರ್ಸರೀಸ್ 10th January ಅಂದರೆ ಈ ದಿನ ಮಿಸ್ಸಸ್ ಆ್ಯಂಡ್ ಮಿಸ್ಟರ್ ವಿಜಯ್ ವಿದ್ಯಾನಂದ್ ಹಿರೇಕೆರೂರ್. 10th January ಮಿಸ್ಸಸ್ ಆ್ಯಂಡ್ ಮಿಸ್ಟರ್ ವಿಲಿಯಂ ಎಸ್ ಗಾಯಕ್ವಾಡ್. 15th January ಮಿಸ್ಸಸ್ ಆ್ಯಂಡ್ ಮಿಸ್ಟರ್ ಮನೋಹರ್ ಹಿರೇಕೆರೂರ್. 15th January ಮಿಸ್ಸಸ್ ಆ್ಯಂಡ್ ಮಿಸ್ಟರ್ ಅಜಯ್ ವಿದ್ಯಾನಂದ್ ಹಿರೇಕೆರೂರ್. ಇವರು ತಮ್ಮ ವೆಡ್ಡಿಂಗ್ ಆ್ಯನಿವರ್ಸರೀಸನ್ನು ಈ ವಾರದಲ್ಲಿ ಆಚರಿಸ್ತಿದ್ದಾರೆ. ದಯಮಾಡಿ ಮುಂದಕ್ಕೆ ಬನ್ನಿ. ಬರ್ತ್ಡೇ ಇದ್ದವರು ನೀವು ಅರ್ಧ ಬಂದಿರಲ್ಲ, ಬನ್ನಿ. ಓಕೆ, ನಾವು ಮೊದಲು ಬರ್ತ್ಡೇ ಸಾಂಗ್ ಆಡೋಣ, ಆಮೇಲೆ ಇವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಬರ್ತ್ಡೇ ಸಾಂಗ್ ಹೇಮಾಂಟಿ, ನಿಮ್ಮ ಬರ್ತ್ಡೇ ಸ್ವಲ್ಪ ಆ ಕಡೆ ತಿರುಗ್ತೀರ ಅಂಕಲ್. ಓಕೆ, ಈ ಮೊದಲು ಬರ್ತ್ಡೇ ಸಾಂಗ್ ಆಡೋಣ. Happy birthday to you, happy birthday to you, happy birthday dear all, happy birthday to you. ಪ್ರಾರ್ಥನೆ ಮಾಡೋಣ. ಇವರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಇವರು ತಮ್ಮ ವೆಡ್ಡಿಂಗ್ ಆ್ಯನಿವರ್ಸರೀಸನ್ನು ಆಚರಿಸ್ತಾ ಇದ್ದಾರೆ. ಪ್ರಾರ್ಥನೆ ಮಾಡೋಣ. ತಂದೆ ಅಂತ ದೇವರೇ, ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿನಗೆ ಮತ್ತೊಂದಾವರ್ತೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ,
ಈ ನಿನ್ನ ಪ್ರಿಯವಾದ ಮಕ್ಕಳು ನಿನ್ನ ಚರಣದಲ್ಲಿ ಸೇರಿರುವಾಗ ಕರ್ತನೆ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಸಭಿಕರಾಗಿರ್ತಕ್ಕಂಥ ನಾವೆಲ್ಲರೂ ಈ ನಿನ್ನ ಜನರಿಗೆ ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಈ ವಾರದಲ್ಲಿ ತಮ್ಮ ಜನ್ಮದಿನ ಆಚರಿಸುವಂಥ ಜನರು ಇಂದಿರಾ ಕುನಗ, ಸಚಿನ್ ಕಟ್ಟಿಮನಿ, ಮೋನಿಕಾ ರಾಜು ಮಾಳೆ, ಶೆಲ್ಡನ್ ಕೆನಿತ್ ಸ್ಯಾಮ್ವೆಲ್, ಜೋಸೆಫ್ ವಿಕ್ಟರ್, ಫೆಡ್ರಿಕ್ ಸೋನ್ಸ್, ಹೇಮಲತಾ ಹಿರೇಕೆರೂರ್, ಸ್ಟೀಫನ್ ಸೋನ್ಸ್, ಸುವರ್ಣ ಸಾಲಮನ್, ಜೇಮ್ಸ್ ಹಿರೇಕೆರೂರ್, ಇವರೆಲ್ಲರಿಗೆ ಕರ್ತನೆ ಆಶೀರ್ವಾದ ಮಾಡು. ಇವರು ತಮ್ಮ ಜೀವಿತದ ಹೊಸ ವರ್ಷದಲ್ಲಿ ಪ್ರವೇಶಿಸುತ್ತಿರುವಾಗ ಕ್ರಿಸ್ತನೇ ನೀನೇ ಇವರ ಜೊತೆಯಲ್ಲಿ ಇದ್ದುಕೊಂಡು ಸ್ವಾಮಿ ಇವರಿಗೆ ಹೊಸ ವರ್ಷದಲ್ಲಿ ನಡೆಸು. ಕರ್ತನೆ, ಕಳೆದ ದಿನಗಳಲ್ಲಿ, ಕಳೆದ ಸಮಯಗಳಲ್ಲಿ, ಕಳೆದ ವರ್ಷಗಳಲ್ಲಿ ಈ ನಿನ್ನ ಪ್ರಿಯವಾದ ಮಕ್ಕಳಿಗೆ ನಿನ್ನ ಸುರಕ್ಷಾ ಕವಚವನ್ನು ಹಾಕಿ ಇವರನ್ನು ಕಾಪಾಡುತ್ತಾ ಇವರಿಗೆ ನೀನೇ ಆಧಾರನಾಗಿದ್ದು ನಡೆಸಿದಿ. ಸ್ತೋತ್ರವಾಗಲಿ. ಇವರ ಜೀವಿತದ ಎಲ್ಲ ಕ್ಷೇತ್ರದಲ್ಲಿ ಬರುವ ಎಲ್ಲ ಸಮಯಗಳಲ್ಲಿ ಸ್ವಾಮಿ ನಿನ್ನ ಆಶೀರ್ವಾದ ಹೊಂದಿಕೊಂಡು ನಿನ್ನ ಪ್ರಸನ್ನತೆಯನ್ನು ಪಡ್ಕೊಂಡು ಇವರು ಜೀವಿಸುವ ಹಾಗೆ ಕೃಪೆಯನ್ನು ಕೊಡು. ಕರ್ತನೆ, ಈ ದಿನ ಮತ್ತು ಬರುವ ಎಲ್ಲ ದಿನಗಳಲ್ಲಿ ನಿನ್ನ ಸುರಕ್ಷಾ ಕವಚವನ್ನು ಹೊಂದಿಕೊಂಡು ನಿನ್ನಲ್ಲಿ ಸಂತೋಷ ಸಮಾಧಾನದ ಜೀವಿತವನ್ನು ಪಡ್ಕೊಂಡು ದೇವರ ಆಶೀರ್ವಾದದ ಪಾತ್ರರಾಗಿರುವಂತೆ ಕೃಪೆಯನ್ನು ಕೊಡು. ಯಾವ ಕೇಡಕ್ಕೆ ಒಳಗಾಗಲಾರದೆ, ಯಾವ ರೋಗಕ್ಕೆ ಒಳಗಾಗಲಾರದೆ, ಯಾವ ಬಂಧನಗಳಲ್ಲಿ ಸಿಕ್ಕಾಕೊಳ್ಳಾರದೆ ಈ ಪ್ರಿಯವಾದವರು ತಮ್ಮ ಜೀವಿತವನ್ನು ದೇವರಲ್ಲಿ ಸಂತೋಷದಿಂದ ಸಮಾಧಾನದಿಂದ ಹೊಂದಿಕೊಂಡು ಜೀವಿಸುವ ಹಾಗೆ ಕೃಪೆಯನ್ನು ಕೊಡು. ಅದೇ ರೀತಿಯಲ್ಲಿ ಈ ಪ್ರಿಯವಾದ ನಿನ್ನ ಮಕ್ಕಳಿಗೆ ಮಿಸಸ್ ಆ್ಯಂಡ್ ಮಿಸ್ಟರ್ ವಿಜಯ್ ವಿದ್ಯಾನಂದ್ ಹಿರೇಕೆರೂರ್, ಮಿಸಸ್ ಆ್ಯಂಡ್ ಮಿಸ್ಟರ್ ವಿಲಿಯಂ ಗಾಯಕ್ವಾಡ್, ಮಿಸಸ್ ಆ್ಯಂಡ್ ಮಿಸ್ಟರ್ ಮನೋಹರ್ ಹಿರೇಕೆರೂರ್, ಮಿಸ್ ಆ್ಯಂಡ್ ಮಿಸ್ಟರ್ ಅಜಯ್ ಹಿರೇಕೆರೂರ್, ಈ ಪ್ರಿಯವಾದ ಕುಟುಂಬಗಳಿಗೆ ಆಶೀರ್ವದಿಸು ಸ್ವಾಮಿ. ಇವರು ತಮ್ಮ ಜೀವಿತದ ಕೌಟುಂಬಿಕ ಜೀವಿತದ ಹೊಸ ವರ್ಷದಲ್ಲಿ ಪ್ರವೇಶಿಸುತ್ತಿರುವಾಗ ಯಾವ ರೀತಿಯಲ್ಲಿ ಇವರನ್ನು ನೀನು ಕುಟುಂಬದಲ್ಲಿ ಸ್ಥಾಪಿಸಿ ಆಶೀರ್ವದಿಸಿ ನಡೆಸಿದೆಯೋ ಈ ದಿನ ತನಕ, ಅದೇ ರೀತಿಯಲ್ಲಿ ಈ ವರ್ಷ ಮತ್ತು ಬರುವ ಎಲ್ಲ ವರ್ಷಗಳನ್ನು ಇವರಿಗೆ ಆಶೀರ್ವಾದಕರಕ್ಕಾಗಿರಲಿ. ಈ ಪ್ರಿಯವಾದವರು ನಿನ್ನ ಚಿತ್ತದನುಸಾರವಾಗಿ ಎಲ್ಲವನ್ನು ಹೊಂದಿಕೊಂಡು, ಎಲ್ಲವನ್ನು ಪಡ್ಕೊಂಡು, ಎಲ್ಲವನ್ನು ಸಾಧಿಸುವ ಹಾಗೆ ಆಶೀರ್ವಾದ ಮಾಡು ಸ್ವಾಮಿ. ಇವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಕೆಗಳನ್ನು, ಇವರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಥರದ ಕೆಲಸ ಕಾರ್ಯಗಳನ್ನು ಇವರು ಒಳ್ಳೆ ರೀತಿಯಿಂದ ಸಾಧಿಸುವ ಹಾಗೆ ದೇವರ ಬಲದಿಂದ ಎಲ್ಲವನ್ನು ಪಾರು ಮಾಡುವ ಹಾಗೆ ಕೃಪೆಯನ್ನು ಕೊಡು ತಂದೆ. ಇವರ ಮಕ್ಕಳನ್ನು ಆಶೀರ್ವದಿಸು, ಇವರ ಕುಟುಂಬದ ಎಲ್ಲ ಸದಸ್ಯರನ್ನು ಆಶೀರ್ವದಿಸು. ಈ ಕುಟುಂಬಗಳಿಗೆ ನೀನೇ ನಿನ್ನ ನಾಮದ ಮುದ್ರೆಯನ್ನು ಈಗಲೂ ಮತ್ತು ಬರುವ ಎಲ್ಲ ಸಮಯಗಳಲ್ಲಿ ಹಾಕುತ್ತಾ ನಡೆಸು ಸ್ವಾಮಿ. ಮತ್ತೊಂದು ಆವರ್ತೆ ಈ ನಿನ್ನ ಪ್ರಿಯವಾದ ಮಕ್ಕಳಿಗೆ ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಿನ್ನ ಚರಣದಲ್ಲಿ ಸುತಾರ ಆಂಟಿಗೋಸ್ಕರ ಪ್ರಾರ್ಥಿಸ್ತೇವೆ, ಲೋಬ ಆಂಟಿಗೋಸ್ಕರ ಪ್ರಾರ್ಥಿಸ್ತೇವೆ, ಆರ್ಥರ್ ಆಂಟಿಗೋಸ್ಕರ ಪ್ರಾರ್ಥಿಸ್ತೇವೆ, ಜೋಯಲ್ ಈ ಮಗುವಿಗೋಸ್ಕರ ಪ್ರಾರ್ಥಿಸ್ತೇವೆ ಮತ್ತು ವಿಜಯ್ ಪಾಲ್ ಅಂಕಲ್ಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸ್ತೇವೆ. ಇವರೆಲ್ಲರಿಗೆ ಬಲಶಕ್ತಿಯನ್ನು ನೀಡು, ಒಳ್ಳೆ ಆರೋಗ್ಯವನ್ನು ದಯಪಾಲಿಸು ಕರ್ತನೆ. ಇವರು ದೇವರ ಮುಟ್ಟುವಿಕೆಯನ್ನು ಹೊಂದಿಕೊಂಡು ಗುಣವನ್ನು ಪಡ್ಕೊಳ್ಳುವ ಹಾಗೆ ಆಶೀರ್ವಾದ ಮಾಡು. ಮತ್ತೊಂದು ಆವರ್ತೆ ಜನ್ಮದಿನವನ್ನು ಆಚರಿಸುವಂಥ ಜನರು ಮತ್ತು ವೆಡ್ಡಿಂಗ್ ಆ್ಯನಿವರ್ಸರೀಸ್ ಆಚರಿಸುವಂಥ ಈ ಪ್ರಿಯವಾದವರು ಇವರೆಲ್ಲರಿಗೆ ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡುವಾಗ ನೀನೇ ಇವರನ್ನು ಮುದ್ರಿಸಿ ನಿನ್ನಲ್ಲಿ ಆಶೀರ್ವದಿಸು. ಸ್ತೋತ್ರಗಳನ್ನು ಹೇಳ್ತಾ ಈ ಪ್ರಾರ್ಥನೆ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಕೊನೆಯದಾಗಿ ನಾವೆಲ್ಲರೂ ನಿಂತ್ಕೊಂಡು ಹಾಡಿನ ಪುಸ್ತಕದಲ್ಲಿ 113ನೇ ಹಾಡನ್ನು ಆಡೋಣ. ಆಗ ವಾರದ ಕಾಣಿಕೆ ತಲುಪಡುತ್ತದೆ. ಹಮ್ ಸಾರೆ ಲೋಗ್ ಖಡೆ ಹೋಕರ್
इस समय गीत क्रमांक 113 इस गीत को गाएंगे। गीत गाते समय मैं निवेदन करूंगा कि आप लोग आकर आपका दान उसमें डालें। ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಿನ್ನ ಚರಣದಲ್ಲಿ ಮತ್ತೊಂದು ಆವರ್ತೆ ಕರ್ತನೆ, ನೀನು ಕೊಟ್ಟಿರ್ತಕ್ಕಂಥ ಎಲ್ಲ ಆಶೀರ್ವಾದಗಳಿಗೆ ಸ್ವಾಮಿ, ಈ ಆಶೀರ್ವಾದಗಳನ್ನು ಹೊಂದಿಕೊಂಡು ಈ ಆಶೀರ್ವಾದಗಳನ್ನು ಪಡ್ಕೊಂಡು ನಾವು ತೃಪ್ತರಾಗಿದ್ದೇವೆ. ಈ ಆಶೀರ್ವಾದಗಳಲ್ಲಿ ಅಲ್ಪವಾದ ಕಾಣಿಕೆಯನ್ನು ತೆಗೆದು ನಿನ್ನ ಚರಣಕ್ಕೆ ಸೇರಿಸಿದ್ದೇವೆ. ಕರ್ತನೆ, ಈ ಕಾಣಿಕೆಯನ್ನು ಸ್ವೀಕರಿಸಿಕೋ. ಈ ಕಾಣಿಕೆಯನ್ನು ನಿನ್ನ ರಾಜ್ಯದ ವಿಸ್ತಾರಕ್ಕಾಗಿ ಉಪಯೋಗಿಸಿಕೋ. ಮಾತ್ರವಲ್ಲದೆ ಸ್ವಾಮಿ, ಈ ನಿನ್ನ ಪ್ರಿಯವಾದ ಮಕ್ಕಳಿಗೆ ಯಾವ ರೀತಿಯಲ್ಲಿ ನಿನ್ನ ವಾಕ್ಯಗಳಲ್ಲಿ ಈ ದಿನ ನಾವು ಕೇಳಿಸಿಕೊಂಡಿದ್ದೀವೋ ಆ ರೀತಿಯಲ್ಲಿ ನಿನ್ನ ಕಾರ್ಯಗಳನ್ನು ಸಾಧಿಸು. ಇವರ ಜೀವಿತಗಳಲ್ಲಿ ಹೊಸ ಆಶೀರ್ವಾದಗಳನ್ನು ನೀಡಿಸು ಸ್ವಾಮಿ. ಇವರು ಕಳೆದ ಸಮಯಗಳ ಮೇಲೆ ತಮ್ಮ ಜೀವನವನ್ನು ಆಧಾರ ಮಾಡಿಕೊಂಡು ಸಾಗಲಾರದೆ ಮುಂದೆ ನೋಡುತ್ತಾ ಹೊಸ ವಿಶ್ವಾಸದಲ್ಲಿ ಬೆಳೆಯುತ್ತಾ ಹೊಸ ಎಲ್ಲ ವಿಷಯಗಳನ್ನು ದೇವರ ಕಡೆಯಿಂದ ಪಡ್ಕೊಳ್ತಾ ಇರುವ ಹಾಗೆ ಆ ರೀತಿಯಲ್ಲಿ ಕೃಪೆಯನ್ನು ಕೊಡು. ಈ ನಿನ್ನ ಭವನವನ್ನು ಬಿಟ್ಟು ನಾವು ನಮ್ಮ ಮನೆಗಳಿಗೆ ನಮ್ಮ ಕೆಲಸ ಕಾರ್ಯಗಳಿಗೆ ತೆರಳುವಾಗ ದೇವರೇ, ದೇವರ ಆತ್ಮನೇ, ನಮ್ಮೆಲ್ಲರಿಗೆ ನೆನಸ್ತಲುಪಿಸಿಕೊಡ್ತಾ ಇದ್ದೇವೆ. ನೀನೇ ಕಾಪಾಡು. ನೀನೇ ನಮಗೆ ನಿನ್ನ ಚಿತ್ತವಿದೆಯೆಂದರೆ ಮುಂದಿನ ಸಮಯದಲ್ಲಿ ನಾವೊಬ್ಬರಿಗೊಬ್ಬರು ಭೇಟಿಯಾಗಲಿಕ್ಕೆ ಆಶೀರ್ವಾದ ನೀಡು. ಸ್ತೋತ್ರಗಳನ್ನು ಹೇಳುತ್ತಾ ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆ ನಮಗಾಗಿ ಪ್ರಾಣದಾನವನ್ನು ಕೊಟ್ಟು ಮೃತ್ಯುಂಜಯನಾಗಿರುವ ನಜರೇತಿನ ಯೇಸುವೇ, ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಉನ್ನತಿ ಸಹವಾಸ ಸೇರಿ ಬಂದಿರ್ತಕ್ಕಂಥ ನಿಮ್ಮೆಲ್ಲರ ಜೊತೆಯಲ್ಲಿ ಇಂದಿಗೂ ನೆಲೆಯಾಗಿರಲಿ. ಆಮೇನ್.